नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ततो ग्रन्थमुदीरये। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। ಶ್ರೀ ಗುರುಭ್ಯೋ ನಮಃ. ಭಾಗವತದ ಮೊದಲ ಸ್ಕಂದದ 8ನೇ ಅಧ್ಯಾಯ. ಇವತ್ತು ನಾವು ಮಾರ್ಗಶೀರ್ಷ ಕೃಷ್ಣ ಏಕಾದಶಿ ಎಂದು ನೋಡಬೇಕಾದದ್ದು. 7ನೇ ಅಧ್ಯಾಯ ಸಮಾಪ್ತ ಆದಾಗ ಈ ಅಶ್ವತ್ಥಾಮನಿಗೆ ಪಾಂಡವರು ಕೃಷ್ಣ ಮೊದಲಾದವರು ತಕ್ಕ ಶಾಸ್ತಿ ಮಾಡಿದ್ದನ್ನು ಕೇಳಿದ್ದೀವಿ. ಪಾಂಡವರ 5 ಮಕ್ಕಳನ್ನು ಧೃಷ್ಟದ್ಯುಮ್ನ ಮೊದಲಾದವರನ್ನು ಅವರು ಮಲಗಿದ್ದಾಗ ಅಶ್ವತ್ಥಾಮ ಸಂಹರಿಸಿದ. ಅದಕ್ಕೆ ಪ್ರತೀಕಾರವಾಗಿ ಪಾಂಡವರು ಆತನನ್ನು ಎಳೆದು ತಂದು ಆತನ ತಲೆಯ ಮೇಲೆ ಪ್ರಕಾಶಮಾನವಾಗಿದ್ದಂಥ ಒಂದು ಮಣಿ, ಆ ಮಣಿಯನ್ನು ಕಿತ್ತು ಆತನನ್ನು ಓಡಿಸಿಬಿಟ್ರು. ಆತನಿಗೆ 1000 ವರ್ಷ ಕಾಲ ಮೈಯೆಲ್ಲ ಗಾಯ, ರಕ್ತ ಸುರಿಸಿಕೊಂಡು ಆತ ಸಂಕಟ ಪಡ್ತಾ ಓಡಾಡಬೇಕು. ಹೀಗೆ ಅವನಿಗೆ ವೇದವ್ಯಾಸ ಮತ್ತು ಕೃಷ್ಣ ಇಬ್ಬರು ಕೂಡಿ ಶಾಪ ಕೊಟ್ಟಿದ್ದರು. ಇದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಮುಂದೆ ಈ ಪಾಂಡವರು ಪುತ್ರಶೋಕಾತುರಾಃ ಸರ್ವೇ ಪಾಂಡವಾ ಸಹ ಕೃಷ್ಣಯ ಸ್ವಾನಾಂ ಮೃತಾನಾಂ ಯತ್ಕೃತ್ಯಂ ಚಕ್ರುರ್ ನಿರ್ಹರಣಾದಿಕಂ. ಪಾಂಡವರು ತಮ್ಮ ಮಕ್ಕಳನ್ನು ಕಳ್ಕೊಂಡು ಸಂಕಟ ಪಡ್ತಾ ಇದ್ರು. ದ್ರೌಪದಿ ಸಮೇತರಾಗಿ ಎಲ್ಲರೂ ಕೂಡ ತಮ್ಮ ಮೃತರಾದಂಥ ಬಾಂಧವರಿಗೆ, ದೊಡ್ಡ ಸಂಖ್ಯೆಯಲ್ಲಿ ಬಾಂಧವರೆಲ್ಲರೂ ಮೃತರಾಗಿದ್ದರು. ಅವರೆಲ್ಲರ ಶವಗಳು ಎಲ್ಲಿ ಬೇಕಾದಲ್ಲಿ ಬಿದ್ದಿದ್ದು. ಅವುಗಳನ್ನೆಲ್ಲ ರಣಭೂಮಿ, ರುದ್ರಭೂಮಿಗೆ ತೆಗೆದುಕೊಂಡು ಹೋಗಿ ಅವುಗಳಿಗೆ ಏನೇನು ಕ್ರಿಯೆ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸಿದರು. ಮುಖ್ಯರಾದವರ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿದರು. ಅಮುಖ್ಯರಾದವ್ರದ್ದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅವುಗಳನ್ನು ದಹನಕ್ಕೆ ಒಳಪಡಿಸಿದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಕೇಳಿ ಬರ್ತದೆ. ಮುಂದೆ ಕೃಷ್ಣ ಆ ದ್ರೌಪದಿಗೆ ಅಲ್ಲಿ ರಣಭೂಮಿಯಲ್ಲಿ ನಡೆದಂತಹ ವಿದ್ಯಮಾನಗಳನ್ನೆಲ್ಲ ತೋರಿಸಿದ. ಹಿಂದೆ ಅವಳು ಕೌರವರು ಮಾಡಿದಂತಹ ಅವಮಾನಕ್ಕೆ ತುತ್ತಾಗಿ ಸಂಕಟ ಪಡ್ತಿದ್ದಾಗ ಅವಳಿಗೆ ಹೇಳಿದ್ದ, ಮುಂದೆ ಈಗ ನೀನು ಹೇಗೆ ಅಳುತ್ತಿದ್ದೀಯೋ ಹಾಗೆ ಎಲ್ಲ ಕೌರವರ ಪತ್ನಿಯರು ತಮ್ಮ ತಮ್ಮ ಗಂಡಂದರನ್ನು ಕಳ್ಕೊಂಡು ಸಂಕಟ ಪಡ್ತಾರೆ, ಅದನ್ನು ನಾನು ನಿನಗೆ ತೋರಿಸ್ತೇನೆ ಅಂತ ಹೇಳಿದ್ದ. ಅದರಂತೆ ಆ ಮಾತಿಗನುಸಾರವಾಗಿ ಭೀಮನ ಗದೆಯ ಏಟನ್ನು ಹೊಂದಿ ಯಾರು ಎದೆ ಒಡೆದು, ಕೆಲವರು ತೊಡೆ ಒಡೆದು, ಕೆಲವರು ತಡೆ ಒಡೆದು ಬಿದ್ದಿದ್ರು, ಅವರೆಲ್ಲರನ್ನು ಕೂಡ ಅವನು ತೋರಿಸಿದ. ಭೀಮನ ಗದೆ ಅಂತಲೇ ಯಾಕೆ ಹೇಳ್ತಿದ್ದಾರೆ? ಭೀಮ ಗದಾ ಭಗ್ನೋರು ವಕ್ಷಸಃ, ಅದನ್ನೇ ಯಾಕೆ ಹೇಳ್ತಿದ್ದಾರೆ ಅಂದರೆ, ಕೌರವರ 11 ಅಕ್ಷೌಹಿಣಿ ಸೈನ್ಯದಲ್ಲಿ ಪ್ರಧಾನವಾಗಿ ಕೌರವರನ್ನು ಸದೆ ಬಡಿದವನು ಭೀಮಸೇನ. ಅದಾದ ನಂತರ ಸದೆ ಬಡಿಯುವ ಪಾಲು ಅರ್ಜುನಂದು. ಅದರಲ್ಲೂ ಕೌರವರಲ್ಲಿ, ಕೌರವ ಸೈನ್ಯದಲ್ಲಿ ಇದ್ದಂಥ ಅನೇಕ ಜನ ಬೇರೆ ರಾಜರು, ಸೈನಿಕರು, ಅವರನ್ನೆಲ್ಲ ಸಂಹಾರ ಮಾಡಿದವರು ಬೇರೆ ಇದ್ದರು. 100 ಜನ ಕೌರವರೇನಿದ್ರು, ಧೃತರಾಷ್ಟ್ರನ ಮಕ್ಕಳು, ಅವರೆಲ್ಲರನ್ನೂ ಕೂಡ ಒಬ್ಬರನ್ನು ಬಿಡದೆ ಕೊಂದು ಹಾಕಿದವನು ಭೀಮಸೇನ. ಉಳಿದವರು ಬೇರೆ ಯಾರ್ಯಾರನ್ನು, ದ್ರೋಣನನ್ನೊಬ್ಬ, ಕರ್ಣನನ್ನೊಬ್ಬ, ಹೀಗೆ ಬೇರೆ ಬೇರೆಯವರೆಲ್ಲ ಸಂಹಾರ ಮಾಡಿದ್ರು. ಆದರೆ 100 ಜನ ಸಹೋದರರನ್ನು ಸಂಹಾರ ಮಾಡಿದವನು ಭೀಮಸೇನ ಒಬ್ಬನೇ. ಅದೆಲ್ಲ ಮಹಾಭಾರತದಲ್ಲಿ ಈ ಹಿಂದೆ ನಾವು ನೋಡಿದ್ದೇವೆ. ಒಂದೊಂದು ಸರಿ ಒಬ್ಬೊಬ್ಬರನ್ನ ಕೊಂದು ಹಾಕಿದ್ದ. ಕೆಲವು ಸರಿ ಒಂದೊಂದೇ ಪೆಟ್ಟಿಗೆ ಒಂದೊಂದೇ ದಿವಸ
10-20 ಜನರನ್ನು ಕೊಂದಿದ್ದ. ಒಂದ್ಸರಿ ಕೊಲ್ಲಿಕ್ಕೆ ತೊಡಗಿದ್ರೆ 10-15 ಜನ ಕೌರವರನ್ನು ಒಂದೊಂದು ಸರಿ ಕೊಂದು ಹಾಕಿದ್ದ. ಹೀಗೆ ಅವರೆಲ್ಲರನ್ನು ಕೊಂದು ಹಾಕಿದ್ದ. ಕೆಲವರು ಭೀಮನ ಗದೆಯ ಏಟಿಗೆ ಉರು ವಕ್ಷಸ, ಕೆಲವರು ತೊಡೆ ಮುರಿದುಕೊಂಡಿದ್ರು. ಭೀಮಸೇನ ಹಾಕಿದ ಏಟಿಗೆ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದ, ಎದೆ ಒಡೆದು ಬಿದ್ದಿದ್ದ ದುಶಾಸನ. ಹೀಗೆ ಅವರೆಲ್ಲರೂ ಕೂಡ ಸತ್ತು ಹೋಗಿದ್ರು. ಅವರನ್ನ ಅಪ್ಪಿಕೊಂಡು, ಅವರ ಹೆಣಗಳನ್ನು ಅಪ್ಪಿಕೊಂಡು ಅವರವರ ಹೆಂಡಂದರು ತಲೆ ಕೂದಲು ಕೆದರಿಕೊಂಡು ರೋದನ ಮಾಡ್ತಿದ್ರು. ಇದೆಲ್ಲ ಮಹಾಭಾರತದ ಸ್ತ್ರೀ ಪರ್ವ, ಸೌಪ್ತಿಕ ಪರ್ವ ಅಲ್ಲಿ ಬರುವಂತಹ ಕಥಾ. ಅದನ್ನೆಲ್ಲ ತೋರಿಸಿದ. ಮುಂದೆ ಆ ಸತ್ತವರ ಅಂತ್ಯಕ್ರಿಯೆ ಎಲ್ಲ ಆದ ಬಳಿಕ ಅವರಿಗೆ ಧರ್ಮೋದಕ ಅಂತ ಕೊಡ್ತಾರೆ, ಜಲೋದಕ. ಅವರವ್ರ ಹೆಸರನ್ನು ಹೇಳಿ ಬದುಕಿರುವಂತಹ ಬಾಂಧವರೆಲ್ಲ ನೀರು ಬಿಡ್ತಾರೆ. ಅಂಥದನ್ನೆಲ್ಲ ಮಾಡಿ ಮುಗಿಸಿದರು. ಅಥತೆ ಸಂಪರೀತಾನಾಂ ಸ್ವಾನಾಂ ಉದಕಮಿಚ್ಛತಾಂ. ಎಲ್ಲ ಸ್ತ್ರೀಯರೂ ಹೋದರು. ಸ್ತ್ರೀಯರು ಹೋಗಿ ಗಂಗಾ ನದಿಯಲ್ಲಿ ಆ ಸತ್ತಂಥ ಎಲ್ಲ ಬಾಂಧವರಿಗೂ ಕೂಡ ನೀರು ಬಿಟ್ಟರು. ಆ ಸಂದರ್ಭದಲ್ಲಿ ಸತ್ತವರನ್ನು ನೆನೆಸ್ಕೊಂಡು ಮತ್ತೊಂದು ಬಾರಿ ಎಲ್ಲರೂ ರೋದನ ಮಾಡಿದರು. ಆಪ್ಲುತಾಹ ಹರಿಪಾದಾಬ್ಜ ರಜಪೂತ ಸರಿಜಲೆ. ಭಗವಂತನ ಪಾದಕಮಲದಿಂದ ಹರಿದು ಬಂದಂಥ ನದಿ ಗಂಗಾ ನದಿ. ಅಲ್ಲಿ ಸ್ನಾನ ಮಾಡಿದರು. ಆ ಧರ್ಮೋದಕ ಬಿಡುವಾಗ ನಮಗಿದು ಗೊತ್ತಿದೆ, ಮೊದಲೊಂದ್ಸರಿ ಸ್ನಾನ ಮಾಡಬೇಕು. ಮೊದಲೊಮ್ಮೆ ಸ್ನಾನ ಮಾಡಿ ಆ ಗತಿಸಿದ ಬಾಂಧವರನ್ನು ನೆನಪಿಸಿಕೊಂಡು ಅವ್ರಿಗೆ ಧರ್ಮೋದಕ ಬಿಟ್ಟು ಅದಾದ್ಮೇಲೆ ಮತ್ತೊಂದು ಸರಿ ಸ್ನಾನ ಮಾಡ್ತಾರೆ. ಹೀಗೆ ಸ್ನಾನ ಮಾಡಿ ಮುಗಿಸಿದರು. ಮುಂದೆ ಎಲ್ಲರೂ ಒಂದ್ ಕಡೆ ಕೂತ್ಕೊಂಡ್ರು. ಇದು ಗಂಗಾ ನದಿ ತೀರದಲ್ಲೇ ನಡೆದಿದ್ದಿರ್ಲಿಕ್ಕಿಲ್ಲ, ನಗರಕ್ಕೆ ಬಂದ ಮೇಲೆ ಅಲ್ಲಿ ನಡೆದಂಥ ಘಟನೆ ಆಗಿದ್ದಿರ್ಬೇಕು. ಧರ್ಮರಾಜ, ಅವನ ತಮ್ಮಂದರು ಎಲ್ಲರೂ ಒಂದ್ ಕಡೆ ಕೂತ್ಕೊಂಡಿದ್ರು. ಧೃತರಾಷ್ಟ್ರ ಕೂತ್ಕೊಂಡಿದ್ದ, ಅವನ ಪತ್ನಿ ಗಾಂಧಾರಿ ಕೂತ್ಕೊಂಡಿದ್ಲು, ಕುಂತಿ, ದ್ರೌಪದಿ ಎಲ್ಲರೂ ಕೂತ್ಕೊಂಡಿದ್ರು. ಯಾರ ದುಃಖ ಏನೋ ಇನ್ನೊಬ್ಬರ ದುಃಖಕ್ಕಿಂತ ಕಡಿಮೆ ಇರಲಿಲ್ಲ. ಪಾಂಡವರು ಗೆದ್ದಿದ್ರು ಹೌದು, ಆದರೆ ಗೆದ್ದಿದ್ರು ಕೂಡ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ರು. ಅವರಿಗೆ ಸಮಾಧಾನ ಕೃಷ್ಣ ಹೇಳಿದ, ತಾನೂ ಹೇಳಿದ, ಮುನಿಗಳ ಮೂಲಕ ಹೇಳಿಸಿದ. ದೊಡ್ಡ ಪ್ರಮಾಣದಲ್ಲಿ ಮುನಿಗಳು ಕೂಡ ಅಲ್ಲಿ ಕೂತ್ಕೊಂಡಿದ್ರು. ಭೂತೇಶು ಕಾಲಸ್ಯ ಗತಿಂ ದರ್ಶಯನ್ ಅಪ್ರತಿಕ್ರಿಯಾಂ. ಕಾಲ ಅನ್ನುವುದೇನಿದೆ, ಕಾಲದ ಆಟದ ಎದುರಿಗೆ ನಮ್ಮ ಯಾರ ಆಟವೂ ನಡೆಯೋದಲ್ಲ. ನಾವೇನು ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಹೋದರೂ ಸ್ವಲ್ಪ ದಿವಸ ವಿಳಂಬ ಆಗಿ ಆದರೂ ಪ್ರತಿಯೊಬ್ಬರು ಕೂಡ ಕಾಲಕ್ಕೆ ವಶರಾಗಲೇಬೇಕು. 100 ವರ್ಷ ಅಲ್ಲದೆ ಹೋದರೆ 1000, ಅದಲ್ಲದೆ ಹೋದರೆ 1,00,000 ವರ್ಷ. ಆದರೆ ಹುಟ್ಟಿದವರೆಲ್ಲರೂ ಕೂಡ ಸಾಯಲೇಬೇಕು ಒಂದಲ್ಲ ಒಂದು ದಿವಸ ಅಂತ ಆ ಕಾಲದ ಮಹಿಮೆಯನ್ನು ಹೇಳಿ ಎಲ್ಲರನ್ನೂ ಸಮಾಧಾನಪಡಿಸಿದ. ಇದೇ ನಾವು ಇಲ್ಲಿ ಗಮನಿಸಬೇಕಾದ ಸಂಗತಿ. ಪಾಂಡವರು ಎಲ್ಲರೂ ಕೂಡ ಒಬ್ಬಿಬ್ಬರು ಮಕ್ಕಳನ್ನು ಕಳ್ಕೊಂಡಿದ್ರು. ಪಾಂಡವರಿಗೆ ದ್ರೌಪದಿಯಿಂದ ಹುಟ್ಟಿದವರು 5 ಜನ ಮಕ್ಕಳು, ಒಬ್ಬೊಬ್ಬ ಪಾಂಡವನಿಗೂ. ಆ 5 ಜನರನ್ನು ಕಳ್ಕೊಂಡಿದ್ರು. ಅದಲ್ಲದೆ ಈ ಅರ್ಜುನನಿಗೆ ಸುಭದ್ರೆಯಲ್ಲಿ ಹುಟ್ಟಿದಂಥ ಅಭಿಮನ್ಯು ಇದ್ದ, ಅವನು ಸತ್ತು ಹೋಗಿದ್ದ. ಇನ್ನೂ ಕೆಲವರು ಇದ್ರು, ಪಾಂಡವರಿಗೆ ಬೇರೆ ಬೇರೆ ಪತ್ನಿಯರು ಇದ್ರು. ಆ ಬೇರೆ ಬೇರೆ ಪತ್ನಿಯರಲ್ಲಿ ಹುಟ್ಟಿದ ಒಬ್ಬಿಬ್ರು ಉಳಿದುಕೊಂಡಿದ್ರು, ಇನ್ನು ಬಹುತೇಕ ಜನ ಎಲ್ಲ ಸತ್ತೇ ಹೋಗಿದ್ರು. ಗಾಂಧಾರಿ ಮತ್ತು ಧೃತರಾಷ್ಟ್ರ ಅಂತೂ 100 ಜನ ಮಕ್ಕಳನ್ನು ಕಳ್ಕೊಂಡಿದ್ರು. ಇವರಿಗೆ ಸಮಾಧಾನ ಹೇಳಿದವನು ಯಾರು ಅಂದ್ರೆ ಕೃಷ್ಣ. ಇದು ನಾವು ಗಮನಿಸುವುದಿಲ್ಲ ಅನೇಕ ಕಡೆ. ಇವರೆಲ್ಲ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಮಕ್ಕಳನ್ನು ಕಳ್ಕೊಂಡವರು, 100 ಜನ ಮಕ್ಕಳನ್ನು ಕಳ್ಕೊಂಡವರು. 10 ಲಕ್ಷ ಜನ ಮಕ್ಕಳನ್ನು ಕೃಷ್ಣನೇ ಕಳ್ಕೊಂಡಿದ್ದ. ಕೃಷ್ಣನ 10 ಲಕ್ಷ ಜನ ಮಕ್ಕಳು, ಅವರಿಗೆ ನಾರಾಯಣ ಸೈನ್ಯ ಅಂತ ಹೆಸರು. ಗೋಪಸ್ತ್ರೀಯರಲ್ಲಿ ಕೃಷ್ಣನಿಗೆ ಹುಟ್ಟಿದವರು. ಅವರನ್ನೆಲ್ಲ ಕೃಷ್ಣ ಕೌರವರ ಪಕ್ಷದ ಪರವಾಗಿ ಹೋರಾಡ್ರಿ ಅಂತ ಕಳಿಸಿಕೊಟ್ಟಿದ್ದ. ನಮಗೆ ಸಹಾಯ ಮಾಡಬೇಕು ಬಾ ಅಂತ ಅರ್ಜುನ ಮತ್ತು ದುರ್ಯೋಧನ ಇಬ್ರು ಕೃಷ್ಣನನ್ನು ಕರೆದಾಗ, ಒಂದ್ ಕಡೆ ಸೈನ್ಯ ಇದೆ, ಇನ್ನೊಂದು ಕಡೆ ನಾನಿದ್ದೇನೆ, ನಿಮ್ಗೆ ಯಾವ್ದನ್ನು ತಗೊಳ್ರಿ ಅಂತ ಹೇಳಿದಾಗ ಅರ್ಜುನ ನೀನೇ ಬೇಕು ಅಂದಿದ್ದ. ಈ ದುರ್ಯೋಧನನಿಗೆ ಆ ಸೈನ್ಯದ ಕಡೆ ಆಸೆ. ಒಬ್ಬ ಕೃಷ್ಣ ಏನ್ ಮಾಡ್ತಾನೆ, 10 ಲಕ್ಷ ಜನ ಮಕ್ಕಳನ್ನು ಕೊಟ್ಟು ಕಳಿಸಿದ್ರೆ ಅಡ್ಡಿ ಇಲ್ಲ, ಸೈನ್ಯ ಮುಖ್ಯ ಅಂತ. ತಲೆಗಳು ಮುಖ್ಯ, ತಲೆಯೊಳಗಿನ ಬುದ್ಧಿ ಮುಖ್ಯ ಅಲ್ಲ.
ತಲೆಗಳು ಮಾತ್ರ ಮುಖ್ಯ ಆಗಿತ್ತು. ಇನ್ ಡೆಮಾಕ್ರಸಿ ಹೆಡ್ಸ್ ಆರ್ ಕೌಂಟೆಡ್ ನಾಟ್ ಬ್ರೈನ್ಸ್ ಅಂತ ಹೇಳ್ತಿರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕಡೆ ತಲೆಗಳು ಎಷ್ಟಿವೆ ಅಂತ ಲೆಕ್ಕ ಹಾಕ್ತಿರ್ತಾರೆ. ಆದರೆ ತಲೆ ಒಳಗೆ ಬ್ರೈನ್ ಒಳಗೆ ಮೆದುಳು ಇದೆಯೋ ಇಲ್ಲೋ ಅಂತ ಯಾರು ಲೆಕ್ಕ ಹಾಕೋದಿಲ್ಲ. ಅಂಥ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟವನು ಇವನು ಒಬ್ಬ. ಪ್ರಜಾಪ್ರಭುತ್ವ ತಪ್ಪು ಅಂತ ಹೇಳ್ತಿಲ್ಲ, ಈಗಿನ ಕಾಲಕ್ಕೆ ಪ್ರಜಾಪ್ರಭುತ್ವನೇ ಅತ್ಯಂತ ಶ್ರೇಷ್ಠ. ಆದರೂ ಪ್ರಜಾಪ್ರಭುತ್ವವನ್ನು ನಾವು ಹೀಗೆ ದುರುಪಯೋಗ ಮಾಡ್ಕೊಂಡಿದ್ದೇವೆ. ದುರ್ಯೋಧನನು ನನ್ನ ಸೈನ್ಯ ಬಹಳ ದೊಡ್ಡದಾಗಬೇಕು, ಪಾಂಡವರದ್ದು 7 ಅಕ್ಷೋಹಿಣಿ ಆದರೆ ನಂದು 11 ಅಕ್ಷೋಹಿಣಿ, ಸಂಖ್ಯೆ ಅವನಿಗೆ ಮುಖ್ಯ ಆಗ್ತಿತ್ತು. ಈ 10 ಲಕ್ಷ ಮಕ್ಕಳನ್ನು ಕಳ್ಕೊಂಡಂಥ ಕೃಷ್ಣ ಒಬ್ಬಿಬ್ಬರು ಮಕ್ಕಳನ್ನು ಕಳ್ಕೊಂಡಂಥ ಪಾಂಡವರಿಗೆ, ಧೃತರಾಷ್ಟ್ರನಿಗೆಲ್ಲರಿಗೂ ಸಮಾಧಾನ ಹೇಳಿಸಿದ. ಆಮೇಲೆ ಮುಂದೆ ನಡೆಯುವಂಥ ಒಂದು ಕಥೆಯನ್ನು ಇಲ್ಲಿ ಸೂಚನೆ ಮಾಡ್ತಾರೆ. ಈ ಕೌರವರೆಲ್ಲರೂ ಕೂಡ ತಮ್ಮ ಆಯುಷ್ಯವನ್ನು ಮೊದಲೇ ಕಳ್ಕೊಂಡಿದ್ರು. ಯಾವಾಗ ಕಳ್ಕೊಂಡಿದ್ರು ಅಂದರೆ ಅದನ್ನು ಬೇರೆ ಕಡೆ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಪಾಪಿ ಪಾಪೇನ ಹನ್ಯತೆ ಅಂತ. ಒಬ್ಬ ಪಾಪಿಷ್ಠ ಸಾಯುವುದು ಯಾವುದರಿಂದ ಅಂದರೆ ಪಾಪದ ಮೂಲಕವಾಗಿ ಸಾಯ್ತಾನೆ. ಅವನನ್ನು ಕೊಲ್ಲಿಕ್ಕೆ ಖಡ್ಗ, ಬಂದೂಕು, ಫಿರಂಗಿ ಯಾವುದೂ ಬೇಕಾಗಿಲ್ಲ, ಇನ್ನೊಬ್ಬ ವ್ಯಕ್ತಿ ಯಾರೂ ಬೇಕಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಸಾಯುವುದು ತನ್ನ ದುಷ್ಕೃತ್ಯದ ಮೂಲಕವೇ. ಆದ್ದರಿಂದ ದ್ರೌಪದಿಯ ಕೇಶಪಾಶವನ್ನು ಹಿಡಿದು ಸೆಳೆದಿದ್ರಲ್ಲ, ಆಗಲೇ ಆ 100 ಜನ ಕೌರವರು ಮತ್ತು ಕರ್ಣ ಅವರೆಲ್ಲರ ಆಯುಷ್ಯ ಸಮಾಪ್ತ ಆಗಿ ಹೋಗಿತ್ತು. ಅಂಥ ಆ ಮೂರ್ಖರಾದ ದುಷ್ಟರಾದ ಕೌರವರನ್ನು ಪಾಂಡವರಿಂದ ಕೊಲ್ಲಿಸಿದ, ಅವರಿಗೆ ರಾಜ್ಯ ಸಿಗುವಂತೆ ಮಾಡಿದ. ಮುಂದೆ ಅವರಿಗೆ ಅಶ್ವಮೇಧ ಆಗುವಂತೆ ಮಾಡಿದ. ಮುಂದೆ ಆಗೋದು ಅಶ್ವಮೇಧ ಇನ್ನೂ ಆಗಿಲ್ಲ, ಮುಂದೆ ಅದನ್ನು ಮಾಡಿಸ್ತಾನೆ ಕೃಷ್ಣ. ಅವರ ಕೀರ್ತಿ ಎಲ್ಲ ಕಡೆಯೂ 3 ಲೋಕದಲ್ಲಿಯೂ ಸ್ವರ್ಗದಲ್ಲಿಯೂ ಹರಡುವಂತೆ ಮಾಡಿದ್ದ. ತದ್ದಿಶ ಪಾವನಂ ದಿಕ್ಷು ಶತಮನ್ಯೋಹ ಇವ ಆತನೋತ್. ಇಂದ್ರನ ಕೀರ್ತಿ ಎಲ್ಲ ಕಡೆ ಹರಡಿರ್ತದೆ. ಇಂದ್ರ 3 ಲೋಕದ ರಾಜ, ಅವನ ಕೀರ್ತಿ ಎಲ್ಲ ಕಡೆ ಹರಡಿರ್ತದೆ. ಅದು ಹೇಗೋ ಹಾಗೆ ಪಾಂಡವರ ಕೀರ್ತಿಯನ್ನು ಕೂಡ ಎಲ್ಲ ಕಡೆಯೂ ಹರಡಿಸಿದ. ಇಲ್ಲಿ ಹಿಂದೆ ಇಂದ್ರ ಇದ್ದಾಗ ದೇವಲೋಕದಲ್ಲಿ ಇಂದ್ರ ಇರ್ತಾನೆ. ಆ ಇಂದ್ರನಿಗೆ ಸಹಾಯಕನಾಗಿ ಉಪೇಂದ್ರ ಇರ್ತಾನೆ. ಉಪೇಂದ್ರ ಅಂದರೆ ಸ್ವಯಂ ವಾಮನನೇ. ಈಗ ಇಲ್ಲಿ ಇಂದ್ರನ ಅವತಾರನಾದಂಥ ಅರ್ಜುನ ಇದ್ದಾನೆ, ಅವನ ಜೊತೆಗೆ ಕೃಷ್ಣ ಇದ್ದಾನೆ. ಹೀಗೆ ಇಂದ್ರನಿಗೆ ಸಹಾಯಕನಾಗಿ ಉಪೇಂದ್ರ ಆ ಕೆಲಸವನ್ನು ಹೇಗೆ ಮಾಡಿದ್ನ, ಹಾಗೆ ಈ ಪಾಂಡವರಿಗೆ ಸಹಾಯಕನಾಗಿ ಕೃಷ್ಣ ಅವರ ಕೀರ್ತಿಯನ್ನೆಲ್ಲ ಕಡೆ ಹರಡಿಸಿದ, ಅವರ ಶತ್ರುಗಳನ್ನು ಕೊಲ್ಲಿಸಿದ. ಹೀಗೆ ಅಶ್ವಮೇಧ ಯಾಗವನ್ನೂ ಮಾಡಿಸಿದ. ಮತ್ತೆ ಆಮಂತ್ರ್ಯ ಪಾಂಡುಪುತ್ರಾಂಶ ಶೈನೇಯೋದ್ಧವ ಸಂಯುತ, ಎಲ್ಲ ಕೆಲಸ ಮುಗಿದ ಮೇಲೆ ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳಿದೆ. ಅಲ್ಲಿ ವೇದವ್ಯಾಸರು ಮೊದಲಾದ ಮುನಿಗಳಿದ್ರು, ಅವರೆಲ್ಲರಿಗೂ ನಮಸ್ಕಾರ ಮಾಡಿದ. ಅವರು ಆಶೀರ್ವಾದ ಮಾಡಿದರು. ಪಾಂಡವರು ಆತನನ್ನು ಹೋಗಿ ಬರ್ತೀನಿ ಅಂದಾಗ ಆಯ್ತು ಹೋಗಿ ಬಾ ಅಂತ ಒಪ್ಕೊಂಡ್ರು. ಇನ್ನೇನು ಅವನು ರಥ ಹತ್ತಬೇಕಾಗಿತ್ತು. ರಥ ಮಾಸ್ಥಿತ, ರಥ ಹತ್ತಬೇಕು ಅನ್ನುವ ಸಂದರ್ಭದಲ್ಲೇ ಈ ಪಾಂಡವರ ಮಗ ಅರ್ಜುನನ ಮಗ ಅಭಿಮನ್ಯುವಿನಿದ್ದಾನೆ. ಅಭಿಮನ್ಯುವಿನ ಮಗ ಅಭಿಮನ್ಯುವಿನ ಮಗ ಹೆಂಡತಿ ಉತ್ತರೆ, ಅವಳು ಓಡೋಡಿ ಬಂದ್ಲು. ಓಡಿ ಬಂದು ಏನು ಹೇಳಿದ್ಲು, ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ನನ್ನನ್ನು ನೀನೇ ಕಾಪಾಡಬೇಕು, ನೀನು ದೊಡ್ಡ ಯೋಗಿ, ದೇವದೇವ, ನೀನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ನನಗೆ ರಕ್ಷಣೆ ಕೊಡುವವರು ಯಾರೂ ಇಲ್ಲ, ನನಗೂ ಇಲ್ಲ, ಈ ಜಗತ್ತಿನಲ್ಲಿ ಮತ್ತಾರಿಗೂ ಯಾರೂ ರಕ್ಷಣೆ ಕೊಡಲಾರರು, ನೀನೇ ಒಬ್ಬ ಕೊಡಬೇಕು. ಯತ್ರ ಮೃತ್ಯು ಪರಸ್ಪರಂ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾವಿದ್ದೇ ಇದೆ. ತಾವೇ ಎಲ್ಲರೂ ಸಾಯ್ಲಿಕ್ಕೆ ಹೊರಟವರು, ಇನ್ಯಾರಿಗೆ ರಕ್ಷಣೆ ಕೊಡ್ತಾರೆ? ತಾವು ಒಂದು ದಿವಸ ಸಾಯ್ತಾರೆ. ಅದಕ್ಕಿಂತ ಮುಂಚೆ ಆಡಬೇಕಾದ ಆಟವನ್ನೆಲ್ಲ ಆಡಿ ಅವರನ್ನು ಕೊಂದು ಇವರನ್ನು ತುಳಿದು ಇವ್ರಿಗೆ ಮೋಸ ಮಾಡಿ ಏನೇನು ಮಾಡಬೇಕಾದ ದುಷ್ಕೃತ್ಯಗಳನ್ನೆಲ್ಲ ಮಾಡ್ತಾರೆ, ಸತ್ಕೃತ್ಯಗಳನ್ನು ಕೆಲವರು ಮಾಡ್ತಾರೆ. ಅಂತೂ ಕೊನೆಗೆ ಒಂದು ದಿವಸ ಹೋಗ್ತಾರೆ. ಪ್ರತಿಯೊಬ್ಬರೂ ಸಾಯಬೇಕಾದವ್ರೆ, ತಾವೇ ಸಾಯಬೇಕಾದವರು ಇನ್ನು ಯಾರಿಗೆ ರಕ್ಷಣೆ ಕೊಡ್ತಾರೆ? ಯಾರು ಎಂದೂ ಸಾಯೋದಿಲ್ವೋ ಅಂಥವ್ನು ರಕ್ಷಣೆ ಕೊಡಬೇಕು, ನೀನೇ ನಮಗೆ ರಕ್ಷಣೆ ಕೊಡಬೇಕು ಅಂತ ಅವಳು. ಏನಾಗಿತ್ತು ಅವಳಿಗೆ ತೊಂದರೆ ಏನಾಗಿತ್ತು ಅಂದರೆ, ಅಭಿದ್ರವತಿ ಮಾಮೀಶ ತಪ್ತಾಯಸೋ ವಿಭೋ ಕಾಮಂ ದಹತು ಮ್ಯಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಪಾಂಡವರು ಭೀಷ್ಮನನ್ನ, ಕರ್ಣನನ್ನ, ದ್ರೋಣರನ್ನ ಎಲ್ಲರನ್ನೂ ಕೊಂದರು.
ದುರ್ಯೋಧನನ್ನು ಕೊಂದು ಹಾಕಿದ್ರು. ಅದಾದಮೇಲೆ ಆ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದ. ಅವ್ನು ಸಾಯ್ಲಿಕ್ಕೆ ಮತ್ತೆ ಕೆಲವು ದಿನಗಳು ವಿಳಂಬ ಇತ್ತು. ಆವಾಗ ಈ ದ್ರೋಣನ ಮಗ ಅಶ್ವತ್ಥಾಮ ಮತ್ತು ಕೃಪಾಚಾರ್ಯ ಪಾಂಡವರ ಕಡೆಯವನು, ದ್ರೋಣನ ಹೆಂಡತಿಯ ಅಣ್ಣ ಅವನು, ಕೃತವರ್ಮ ಅಂತ ಇನ್ನೊಬ್ಬ ಇದ್ದ, ಅವನು ಯಾದವರ ಕಡೆಯವನು. ಯಾದವರ ಮುಖ್ಯಸ್ಥನಾದಂಥ ಕೃಷ್ಣ ಪಾಂಡವರ ಕಡೆ ಇದ್ದ. ಆದರೆ ಯಾದವರ ಒಂದು ಸೈನ್ಯ, ದೊಡ್ಡ ಸೈನ್ಯ ಕೌರವರ ಕಡೆ ಹೋಗಿತ್ತು. ಅಲ್ಲಿ ಹೋದವನು ಇನ್ನೊಬ್ಬ ಕೃತವರ್ಮ ಅಂತ, ಅವನು ಹೋಗಿದ್ದ. ಮತ್ತೊಬ್ಬ ಯಾದವ ಸಾತ್ಯಕಿ ಅಂತ ಪಾಂಡವರ ಕಡೆ ಇದ್ದ. ಹೀಗೆ ಅದೊಂದು ಯುದ್ಧ. ಅವರು 3 ಜನ, ಕೃತವರ್ಮ, ಅಶ್ವತ್ಥಾಮ ಮತ್ತು ಕೃಪಾಚಾರ್ಯ, ದುರ್ಯೋಧನ ಹತ್ರ ಹೋದರು. ಅವನಿಗಾಗಿದ್ದ ಪರಿಸ್ಥಿತಿ ನೋಡಿ ಮರುಕಪಟ್ಟರು. ಆಗ ಅವನು, ನಾನು ಸತ್ರ ಏನಂತೆ, ನೀವೇ ಯುದ್ಧ ಮುಂದುವರಿಸಿರಿ, ಇನ್ನು ಮುಂದಿನ ಸೇನಾಪತಿ ಯಾರು ಅಂದರೆ ಅದೇ ಅಶ್ವತ್ಥಾಮನೇ ಸೇನಾಪತಿ. ಅವನ್ನೇ ಸೇನಾಪತಿ ಮಾಡಿದ್ದ. ಅವನಿಗೇನು ಮಾಡಿದ್ದ, ಸೇನಾಪತಿ ಮಾಡಲಿಕ್ಕೆ ಒಂದು ಸಿಂಹಾಸನದಲ್ಲಿ ಕೂಡಿಸಿ, ಒಂದು ತಲೆ ಮೇಲೆ ಅಭಿಷೇಕ ಮಾಡಿ, ಹೂವು ಎರಚಿ, ಇದೆಲ್ಲ ಮಾಡ್ಲಿಕ್ಕೆ ಬೇಕಲ್ಲ. ಯಾರು ಮಾಡೋರು? ದುರ್ಯೋಧನ ಅಲ್ಲೇ ಬಿದ್ದಿದ್ದು ಧೂಳು ತೊಗೊಂಡು, ಮಣ್ಣಿನ ಧೂಳು ತೊಗೊಂಡು ಅಶ್ವತ್ಥಾಮನ ತಲೆ ಮೇಲೆ ಹಾಕಿ, ನೀನೇ ನಮ್ಮ ಸೇನಾಪತಿ, ಯುದ್ಧ ಮುಂದುವರಿಸಿ ಹೋಗು ಅಂದುಬಿಟ್ಟಿದ್ದು. ಇವನೇನು ಮಾಡಿದ, ಈ ಹಗಲು ಹೊತ್ತಿನಲ್ಲಿ ಪಾಂಡವರನ್ನ ಕೃಷ್ಣನನ್ನು ಎದುರಿಸಿ ಗೆಲ್ಲುವುದು ಸಾಧ್ಯ ಇಲ್ಲ ಅಂತ ಆಲೋಚನೆ ಮಾಡಿ, ರಾತ್ರಿ ಹೊತ್ತು ಅವ್ರನ್ನ ಕೊಂದು ಹಾಕಿಬಿಡ್ಬೇಕು ಅಂತ ಆಲೋಚನೆ ಮಾಡಿದ. ಹೇಗೆ ಆಲೋಚನೆ ಬಂತು ಅಂದರೆ, ಈ 3 ಜನ ಕೃತವರ್ಮ, ಕೃಪಾಚಾರ್ಯ, ಅಶ್ವತ್ಥಾಮ ರಾತ್ರಿ ಒಂದು ಕಡೆ ಮಲ್ಕೊಂಡಿದ್ರು. ಆಗ ಅವರಿಬ್ಬರಿಗೂ ನಿದ್ದೆ ಹತ್ತಿತ್ತು. ಇವನೊಬ್ಬ ಅಲ್ಲಿ ಸ್ವಲ್ಪ ಕಣ್ಬಿಟ್ಟು ನೋಡ್ತಿದ್ದ. ಈ ರಾತ್ರಿ ಹೊತ್ತಿನಲ್ಲಿ ಒಂದು ಗೂಬೆ ತನ್ನ ಗೂಡಿನಿಂದ ಹೊರಗೆ ಬಂದು ಮಲ್ಕೊಂಡಿದ್ದ ಕಾಗೆಗಳನ್ನೆಲ್ಲ ಸಂಹಾರ ಮಾಡಿತು. ಕಾಗೆಗಳಿಗೆ ರಾತ್ರಿ ಹೊತ್ತು ಕಣ್ಣು ಕಾಣಿಸೋದಿಲ್ಲ. ಒಂದು ಗೂಬೆ ಅನೇಕ ಕಾಗೆಗಳನ್ನು ಕೊಂದಿತ್ತು. ಹಾಗೆ ನಾನೂ ಕೂಡ ರಾತ್ರಿ ಹೊತ್ತು ಇವ್ರನ್ನ ಕೊಂದು ಹಾಕಬೇಕು, ಹಗಲು ಹೊತ್ತಿನೆಲ್ಲ ನನ್ನ ಆಟ ನಡೆಯೋದಿಲ್ಲ ಅಂತ ಗೊತ್ತಾಯ್ತು. ಕೃಪಾಚಾರ್ಯ ಮತ್ತು ಕೃತವರ್ಮರಿಗೆ ಹೇಳಿದ, ಅಂತ ನೀಚ ಕೃತ್ಯ, ಮಲ್ಕೊಂಡಿದ್ದವ್ರನ್ನ ಕೊಲ್ಲೋದೆಲ್ಲ ಮಾಡಬೇಡ, ನಾವು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಅವರೊಂದು ಹಠ ಹಿಡ್ದ. ಅವರು ನಮ್ಮ ತಂದೆ ದ್ರೋಣನನ್ನು ಕೊಂದಿದ್ದಾರೆ, ಅವ್ರಿಗೂ ನಾನೊಂದು ತಕ್ಕ ಪಾಠ ಕಲಿಸ್ತೀನಿ ಅಂತ ಆಲೋಚನೆ ಮಾಡಿ ಪಾಂಡವರು ಶಿಬಿರಕ್ಕೆ ಹೋದ. ಪಾಂಡವರು ಶಿಬಿರಕ್ಕೆ ಹೋಗಿ, ನೀವಿಬ್ಬರು ಹೊರಗೆ ನಿಲ್ರಿ, ಯಾರು ತಪ್ಪಿಸ್ಕೊಳ್ಳಿಕ್ಕೆ ಬಂದು ಅವ್ರನ್ನ ಕೊಂದು ಹಾಕ್ರಿ, ನಾನು ಒಳಗಿದ್ದವ್ರನ್ನ ಕೊಂದು ಹಾಕ್ತೇನೆ ಅಂತ ಹೇಳಿ ಶಿಬಿರದ ಒಳಗೆ ನುಗ್ಗಿದ. ಪಾಂಡವರ ಶಿಬಿರ ಅದು. ಆದರೆ ಕೃಷ್ಣ ಏನು ಮಾಡಿದ್ದ ಅಂದರೆ, ಅಲ್ಲಿದ್ದ ಎಲ್ಲ ಪಾಂಡವರನ್ನು ಕರ್ಕೊಂಡೋಗಿ ಬೇರೆ ಕಡೆ ಮಲಗಿಸ್ಕೊಂಡ್ಬಿಟ್ಟಿದ್ದ. ಕೃಷ್ಣನಿಗೆ ಗೊತ್ತಿತ್ತು ಪಾಂಡವ್ರನ್ನ ಕರ್ಕೊಂಡೋಗಿ ಬೇರೆ ಕಡೆ ಮಲಗಿದ್ದ. ಪಾಂಡವರ ಮಕ್ಕಳು, ಪಾಂಡವರ ಹೆಂಡತಿ ದ್ರೌಪದಿ, ಅಣ್ಣ ಧೃಷ್ಟದ್ಯುಮ್ನ ಮೊದಲಾದವರೆಲ್ಲ ಈ ಹಳೆಯ ಶಿಬಿರದಲ್ಲಿ ಇದ್ದರು. ಇವನು ಅವರೆಲ್ಲರನ್ನು ಕೊಂದು ಹಾಕಿದ, ಶಿಬಿರಕ್ಕೆ ಬೆಂಕಿ ಹಚ್ಚಿದೆ. ಇದೇ ಸ್ವಾರಸ್ಯ. ಆಕಸ್ಮಿಕವಾಗಿ ಯಾಕೆ ಕರ್ಕೊಂಡು ಹೋದ ಕೃಷ್ಣ? ಪಾಂಡವರು ಸಾಯಬಾರ್ದು, ತಾನಿರೋ ತನಕ ಪಾಂಡವರ ಸಂತತಿಗೆ ಏನೂ ಆಗ್ಲಿಕ್ಕೆ ಬಿಡೋದಿಲ್ಲ. ಪಾಂಡವರು ಕೊನೆ ತನಕನೂ ಇದ್ರು. ಪಾಂಡವರ ಮಗ ಅಭಿಮನ್ಯು ಸತ್ತ, ಉಳಿದು 5 ಪಾಂಡವರು ಸತ್ತರು. ಆದರೆ ಅಭಿಮನ್ಯು ಸತ್ತರೂ ಕೂಡ ಉತ್ತರೆಯಲ್ಲಿ ಅವನ ಗರ್ಭ ಇತ್ತು, ಅವನೇ ಪರೀಕ್ಷಿತ. ಆ ಪರೀಕ್ಷಿತನ ಮಗ ಜನಮೇಜಯ. ಅಲ್ಲಿಂದ ಮುಂದೆ 1000 ವರ್ಷ ಪಾಂಡವರ ಸಂತಾನ ಭೂಮಿಯನ್ನು ಆಳಿತು. ಅದೊಂದು ಸಂಕಲ್ಪ ಇತ್ತು. ಅದಕ್ಕಾಗಿ ಪಾಂಡವರು ಸಾಯಬಾರದು, ಏನಿದ್ರು ಆ ಪಾಂಡವರಿಗೆ ಅವರ ಒಂದು ಕೂದಲು ಕೊಂಕಬಾರದು ಅಂತ ಸಂಕಲ್ಪ ಇತ್ತು. ಯಾರು ಸಾಯಬೇಕು ಅಂತ ಅನ್ನೋದಿಲ್ಲ, ಭಗವಂತನ ಸಂಕಲ್ಪ ಇರ್ತದೆ. ಇದು ನೋಡಿದ್ವಲ್ಲ ಹೀಗೆ. ಹಾಗೆ ಅಭಿಮನ್ಯುವಿನ ಕಥೆನು. ಅಭಿಮನ್ಯು ಆತನ ಸೋದರಳಿಯ, ಕೃಷ್ಣನಿಗೆ ಅವನು ಸೋದರಳಿಯ. ಕೃಷ್ಣ ಸಹೋದರಿ ಸುಭದ್ರೆಯ ಮಗ ಅವನು. ಸುಭದ್ರೆಯನ್ನು ಅರ್ಜುನನಿಗೆ ಮದುವೆ ಮಾಡಿಕೊಟ್ಟಿದ್ರು, ಅಲ್ಲಿ ಹುಟ್ಟಿದವನೇ ಅಭಿಮನ್ಯು. ಕುರುಕ್ಷೇತ್ರದ ಯುದ್ಧ ನಡೆದಾಗ ಈ ಅಭಿಮನ್ಯು ಕೌರವರ ಸೈನ್ಯವನ್ನು ಎದುರಿಸಲಿಕ್ಕೆ ಅಂತ ಒಳಗೆ ನುಗ್ಗಿದೆ. ಅದಕ್ಕೆ ಚಕ್ರವ್ಯೂಹ ಅಥವಾ ಪದ್ಮವ್ಯೂಹ ಅಂತ ಹೇಳ್ತಾರೆ. ಅವನಿಗೆ ಒಳಗೆ ಹೋಗುವುದು ಗೊತ್ತಿತ್ತು, ಹೊರಗೆ ಹೋಗುವುದು ಗೊತ್ತಿರಲಿಲ್ಲ. ನನಗೆ ಒಳಗೆ ಹೋಗುವುದು ಗೊತ್ತು ಮತ್ತು ಹೊರಗೆ ಬರೋದು ಗೊತ್ತಿಲ್ಲ. ನೀವು ಧರ್ಮರಾಜ, ಭೀಮಸೇನ ಮೊದಲಾದವರು ಹೊರಗೆ ನಿಂತ್ಕೊಂಡು ಉಳಿದ ಕೆಲಸ ಮಾಡಿ ನಾನು ಒಳಗೆ ಹೋಗ್ತೀನಿ ಅಂತ ಅವನು ಒಳಗೆ ಹೋದ. ಅರ್ಜುನ ಕೆಲಸ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ ಅಂದರೆ, ಅರ್ಜುನನನ್ನು ಯುದ್ಧಕ್ಕೆ ಬಾ ಅಂತ ಮತ್ತಾರೋ ಅವನನ್ನು ಕೆರಳಿಸಿ ಸಿಟ್ಟು ಬರಿಸಿ ಅರ್ಜುನನನ್ನು ಯುದ್ಧ ಭೂಮಿಯಿಂದ ಬೇರೆ ಕಡೆ ಕರ್ಕೊಂಡು ಹೋಗಿಬಿಟ್ಟಿದ್ರು ಕೆಲವರು. ಅವರು ಕೌರವ ವಂಶದವರೇ. ಕೃಷ್ಣಾರ್ಜುನರಿಬ್ಬರು ಬೇರೆ ಕಡೆ ಹೊರಟೋದ್ರು. ಅಭಿಮನ್ಯು ಒಬ್ಬ ಇಲ್ಲಿ ಸಿಕ್ಕಿಬಿದ್ದ.
ಅವನಿಗೆ ಒಳಗೆ ಹೋಗುವುದನ್ನು ಅಷ್ಟೇ ಅವ್ರ ತಂದೆ ಅರ್ಜುನ ಕಲಿಸಿದ್ದ, ಹೊರಗೆ ಬರುವುದನ್ನು ಕಲಿಸಿರ್ಲಿಲ್ಲ, ಗೊತ್ತಿಲ್ಲ. ಇದು ನಡೆದ ಸಂಗತಿ. ಆದ್ರೂ ಅವ್ನು ಒಳಗೆ ಹೋದ, ಹೊರಗೆ ಬರ್ಲಿಕ್ಕಾಗದೆ ಸತ್ತಾಗ್ಬಿಟ್ಟ. ಅವ್ನು ಒಳಗೆ ಹೋಗಿ ಸಾಯ್ತಾನೆ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಆದ್ರೂ ಅಲ್ಲಿ ತಾನೇ ಇರ್ಬೋದಿತ್ತು ಕೃಷ್ಣ. ನಾವಿವತ್ತು ಬೇರೆ ಕಡೆ ಯುದ್ಧಕ್ಕೆ ಹೋಗೋದು ಬೇಡ, ಇಲ್ಲೇ ಯುದ್ಧ ಮಾಡೋಣ ಬಾ ಅಂತ ಅರ್ಜುನನ ಕರ್ಕೊಂಡು ಯುದ್ಧ ಮಾಡ್ಬೋದಿತ್ತು, ಮಾಡಲಿಲ್ಲ. ಸಾಯುವವರು ಸಾಯಲಿ ಅಂತ ಸಂಕಲ್ಪ ಭಗವಂತನ. ಆಯುಷ್ಯ ಮುಗಿದು ಬಂದಿದ್ರೆ ಭಗವಂತನು ಏನೂ ಮಾಡೋದಿಲ್ಲ. ಆಯುಷ್ಯ ಮುಗಿದಿಲ್ಲದೆ ಹೋದರೆ ಭಗವಂತ ಬದುಕಿಸ್ತಾನೆ, ಅದಕ್ಕೊಂದೇನೋ ನಿಮಿತ್ತ ಮಾಡಿ. ತನ್ನ 10 ಲಕ್ಷ ಜನ ಮಕ್ಕಳನ್ನು ಸಾಯುವವರಿದ್ರೆ ಸಾಯಲಿಂದ ಬಿಟ್ಟ, ಅಭಿಮನ್ಯುವನ್ನು ಸಾಯಲಿಂದ ಬಿಟ್ಟ. ಇದು ಅದ್ರ ಕಥಾ. ಅಭಿಮನ್ಯುವಿನ ಬಗ್ಗೆ ಒಂದು ಕಥಾ ಕೇಳಿರ್ತೇವೆ ನಾವು, ನಿರಾಧಾರವಾದ ಕಥೆ, ಸುಮ್ಮನೆ ಕೇಳಲಿಕ್ಕೆ ಚೆನ್ನಾಗಿರ್ತದೆ ಅಷ್ಟೇ. ಅಂಥ ಕಥೆಗಳನ್ನ ನೀವು ಯಾರು ಕೂಡ ನಂಬಬಾರದು. ಅರ್ಜುನನನ್ನ ಅವನ ತಾಯಿ ಸುಭದ್ರೆ ಗರ್ಭದಲ್ಲಿ ಹೊತ್ತಿದ್ದಲ್ಲ, ಅಲ್ಲಿ ಕೃಷ್ಣ ಅವಳಿಗೆ ಈ ಚಕ್ರವ್ಯೂಹ ಅಥವಾ ಪದ್ಮವ್ಯೂಹದ ಒಳಗೆ ಹೋಗುವುದು ಹೇಗೆ ಅನ್ನೋದನ್ನ ಹೇಳಿಕೊಟ್ಟ. ಹೊರಗೆ ಬರುವುದನ್ನು ಹೇಗೆ ಅಂತ ಇವನು ಹೇಳಲಿಕ್ಕೆ ತೊಡಗಿದಾಗ ಅವಳಿಗೆ ನಿದ್ದೆ ಬಂತು. ಅವಳಿಗೆ ನಿದ್ರೆ ಬಂದಾಗ ಗರ್ಭಸ್ಥ ಶಿಶುವು ನಿದ್ರಿಸಿಬಿಡ್ತು. ಅದರಿಂದ ಹೊರಗೆ ಬರುವುದು ಅದಕ್ಕೆ ತಿಳಿಯಲಿಲ್ಲ ಅಂತ ಒಂದು ಕಥೆ. ಕೇಳಲಿಕ್ಕೆ ಚೆನ್ನಾಗಿರ್ತದೆ ಅಷ್ಟೇ. ನಿರಾಧಾರವಾದ ಕಥೆ. ಮಹಾಭಾರತದಲ್ಲಿ ಆ ಕಥೆ ಇಲ್ಲ. ಸ್ವಯಂ ಅರ್ಜುನ ಹೇಳ್ತಾನೆ, ನಾನು ಅವನಿಗೆ ಒಳಗೆ ಹೋಗೋದನ್ನು ಕಲಿಸಿದವನು ಅರ್ಜುನ, ಕೃಷ್ಣ ಅಲ್ಲ. ನಾನು ಒಳಗೆ ಹೋಗೋದನ್ನು ಕಲಿಸಿದ್ದೆ, ಹೊರಗೆ ಹೋಗೋದನ್ನು ಕಲಿಸಿರ್ಲಿಲ್ಲ ಅಂತ ಅರ್ಜುನ ಹೇಳ್ತಾನೆ. ನನಗೆ ಒಳಗೆ ಹೋಗುವುದು ಗೊತ್ತು, ಹೊರಗೆ ಬರುವುದು ಗೊತ್ತಿಲ್ಲ ಅಂತ ಸ್ವಯಂ ಪರೀಕ್ಷಿತನು ಅಭಿಮನ್ಯುನೂ ಹೇಳ್ತಾನೆ. ಕೃಷ್ಣ ಅದನ್ನು ಕಲಿಸಿಲ್ಲ. ಗರ್ಭದೊಳಗೆ ನಡೆದ ಕಥೆಯು ಅದೆಲ್ಲ ನಿರಾಧಾರವಾದ ಕಥೆ. ಆ ಕಥೆಯನ್ನು ನಾವು ನಂಬಬೇಕಾಗಿಲ್ಲ. ಅದಲ್ಲದೆ ಕೃಷ್ಣ ತನ್ನ ಸೋದರಳಿಯನ್ನು ತಾನೇ ಬೇಕಂತೆ ಕೊಲಿಸಿದ ಅಂತಲೂ ಕೆಲವರು ಕಥೆ ಹೇಳ್ತಾರೆ. ಈ ಸೋದರಳಿಯ ಮಹಾಪರಾಕ್ರಮಿ, ಇವನನ್ನು ಹೀಗೆ ಬಿಟ್ಬಿಟ್ರೆ ನನ್ನನ್ನು ಮೀರಿಸಿ ಬೆಳೆದು ಬಿಟ್ಟಾನು, ಅದರಿಂದ ನಾನು ಇವನು ಕೊಲ್ಸಿ ಹಾಕಿ ಬಿಡಬೇಕು ಅಂತ ಕೃಷ್ಣನೇ ಆಲೋಚನೆ ಮಾಡಿ ಆ ಸೋದರಳಿಯು ಸಾಯುವಂತಿದ್ದು ಸಾಯಲಿ ಅಂತ ಬಿಟ್ಟುಬಿಟ್ಟ ಅಂತ ಇನ್ನು ಕೆಲವರು ಕಥೆ ಹೇಳ್ತಾರೆ. ಅವರಿಗೆಲ್ಲ ಯಾಕಿಂಥ ಕಥೆಗಳನ್ನ ಹೇಳಬೇಕು ಅನ್ನಿಸ್ತದಂದ್ರೆ, ಈಗಿನ ರಾಜಕಾರಣ ನೋಡಿರ್ತಾರೆ, ಇಂಥ ಹೊಲಸ ರಾಜಕಾರಣವೇ ಮಹಾಭಾರತದಲ್ಲಿಯೂ ನಡೆದಿರಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾರೆ. ಈಗಿನ ಹೊಲಸಕ ರಾಜಕಾರಣಕ್ಕೆ ಬೀಜ ಇಲ್ಲನೂ ಮಹಾಭಾರತದಲ್ಲಿ ಇರೋದು ಹೌದು, ಆದರೆ ಕೃಷ್ಣ ಅಂಥವನಲ್ಲ, ಪಾಂಡವರು ಅಂಥವ್ರಲ್ಲ. ಈಗಿನ ರಾಜಕಾರಣಿಗಳು ಆಗಿನ ಕೌರವರು ಒಂದೇ, ಆದರೆ ಈಗಿನ ರಾಜಕಾರಣಿಗಳು ಆಗಿನ ಪಾಂಡವರು ಒಂದಲ್ಲ. ಅದರಿಂದ ಕೃಷ್ಣನಿಗೆ ಅಭಿಮನ್ಯು ತನ್ನನ್ನು ಮೀರಿಸಿ ಬಿಡ್ತಾನೆ ಅನ್ನುವಂಥ ಭಯ ಏನಿರಲಿಲ್ಲ. ಜಗತ್ತಿನಲ್ಲಿ ಯಾವ ಶಕ್ತಿಯೂ ಅವನನ್ನು ಮೀರಿಸುವಂಥದ್ದೇನು ಇರಲಿಲ್ಲ. ಆದರೂ ಅಭಿಮನ್ಯುವಿನ ಆಯುಷ್ಯ ತೀರಿ ಬಂದಿತ್ತು, ಸಾಯಿಲಿಂದ ಬಿಟ್ಟಿದ್ದ ಅಷ್ಟೆ. ಹೀಗೆ ಈ ಮಹಾಭಾರತದಲ್ಲಿ ಬೇಕಾದಷ್ಟು ರೋಚಕತೆ, ಅದ್ಭುತ, ಸಾಹಸ ಇದೆ. ಅದು ಒಳಗೆ ಇದೆ. ಅದನ್ನು ನಾವು ಸವಿದ್ರೆ ಸಾಕು. ಅದನ್ನೆಲ್ಲೋ ಹೊರಗಿಂದ ರೋಚಕತೆ, ಕಲ್ಪಿತ ಕಥೆಗಳನ್ನ ಅದ್ರೊಳಗೆ ತುರುಕಿ ಸಂತೋಷ ಪಡಬೇಕಾದ ಅಗತ್ಯ ಇಲ್ಲ. ಏನಿದೆ ಅದನ್ನು ಹೇಳಿ ಕೇಳಿ ಸಂತೋಷ ಪಟ್ಟರೆ ಸಾಕು. ಅಂತೂ ಹೀಗೆ ಅಭಿಮನ್ಯುನು ಸತ್ತೋಗಿದ್ದ. ಮುಂದೆ ಆ ಪಾಂಡವರೆಲ್ಲ ಅವ್ರ ಮಕ್ಕಳು, ಪಾಂಡವರು ಬದುಕಿ ಉಳಿದ್ರು. ಪಾಂಡವರ 5 ಜನ ಮಕ್ಕಳು ಶಿಬಿರದಲ್ಲಿ ಸತ್ತು ಹೋದರು. ಇದೆಲ್ಲ ಸಂಗತಿ ದ್ರೌಪದಿಗೆ ಗೊತ್ತಾಯ್ತು. ಅವಳು ಪಾಂಡವರ ಕಡೆಗೆ ಓಡಿ ಬಂದು ಹೀಗಾಯಿತು ಅಂತ. ಆಗ ಭೀಮಸೇನ, ಮಹಾಭಾರತ ಹೇಳ್ತದೆ, ಅರ್ಜುನ ಅಲ್ಲ, ಭೀಮಸೇನ ಅಶ್ವತ್ಥಾಮನ ಬೆನ್ನಟ್ಟಿದ. ಆಗ ಕೃಷ್ಣಾರ್ಜುನರು ಭೀಮಸೇನಿಗೆ ಏನೂ ಅಪಾಯ ಆಗಬಾರ್ದು ಅಂತ ಅವರು ಬೆನ್ನತ್ತಿ ಹೋದರು. ಭೀಮಸೇನನ ಕೈಗೆ ಅಶ್ವತ್ಥಾಮ ಸಿಕ್ಕಿ ಬೀಳುವವನಿದ್ದಾಗ ನನಗೆ ಇನ್ನೇನು ಬೇರೆ ಮಾರ್ಗ ಇಲ್ಲ ಅಂತ ತಿಳಿದು ಒಂದು ಹುಲ್ಕಡ್ಡಿ ತೊಗೊಂಡೆ. ಹುಲ್ಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ. ಬಾಣ ಬೇಕಾಗಿಲ್ಲ, ಬಾಣ ಬರೀ ಒಂದು ಕಬ್ಬಿಣದ ಬಾಣ ಅಷ್ಟೇ. ಅದಕ್ಕೆ ಬಾಣಕ್ಕೆ ಶಕ್ತಿ ಅಲ್ಲ, ಅದರೊಳಗಿನ ಮಂತ್ರಕ್ಕೆ ಶಕ್ತಿ. ಆವಾಗ, ಈಗಲ್ಲ, ಅವಾಗಂತ ಶಕ್ತಿ ಇತ್ತು. ಅದರಿಂದ ಅವನ ಕೈಯಲ್ಲಿ ಬಾಣ ಇಲ್ಲದೆ ಇದ್ದಾಗ ಹುಲ್ಲನ್ನೇ ತಗೊಂಡ, ಹುಲ್ಲಿನಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಅದನ್ನು ಪಾಂಡವರ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಆಗ ಅಲ್ಲಿ ಕೃಷ್ಣ ಬಂದ, ವೇದವ್ಯಾಸರು ಬಂದರು, ಅರ್ಜುನನಿಗೆ ಹೇಳಿದರು, ಈ ಬ್ರಹ್ಮಾಸ್ತ್ರದಿಂದ ಜಗತ್ತಿಗೆ ಹಾನಿ ಆಗ್ತದೆ, ಅದಕ್ಕೆ ಪ್ರತಿಯಾಗಿ ನೀನೂ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡು. ಅರ್ಜುನ ತಾನೂ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. 2 ಬ್ರಹ್ಮಾಸ್ತ್ರಗಳು ಸೇರಿ ಜಗತ್ತು ಮತ್ತಷ್ಟು ಹಾನಿಗಾಗುವುದನ್ನು ತಪ್ಪಿಸ್ಲಿಕ್ಕೆ ಅಂತ ಕೃಷ್ಣ ವೇದವ್ಯಾಸ ಇಬ್ಬರು ಭಗವಂತನೇ ನಡುವೆ ಬಂದು ನಿಂತ 2 ಬ್ರಹ್ಮಾಸ್ತ್ರಗಳನ್ನು ತಡೆದು ನಿಲ್ಲಿಸಿದ, ಏನೂ ಆಗದೆ ಇರುವಂತ. ನೀವಿಬ್ರು ತಪ್ಪು ಮಾಡಿದ್ದೀರಿ, ನೀನು ಬ್ರಹ್ಮಾಸ್ತ್ರ ಹಿಂತಗೋ ಅಂತ ಅರ್ಜುನನಿಗೆ ಹೇಳಿದರು. ಅವನು ಹೇಳಿದ, ಅರ್ಜುನ, ನಾನೇನು ಉದ್ದೇಶಪೂರ್ವಕವಾಗಿ ಪ್ರಯೋಗ ಮಾಡಿರಲಿಲ್ಲ, ಅವನು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದಿಂದ ಏನು ಹಾನಿ ಆಗ್ತದೆ ಅದನ್ನು ತಡೆಗಟ್ಟಲಿಕ್ಕಾಗಿ ಮಾತ್ರ ಪ್ರಯೋಗ ಮಾಡಿದೆ. ನೀವು ಹಿಂತಗೊಳ್ಳು ಅಂತ ನೀವು ಮತ್ತು ಕೃಷ್ಣ ಹೇಳುವುದಾದ್ರೆ ನಾನು ಹಿಂತಗೋತೀನಿ ಅಂತ ಅಶ್ವತ್ಥಾಮನಿಗೂ ಹೇಳಿದರು. ಆದರೆ ಅವನಿಗೆ ಹಿಂತಗೊಳ್ಳೋ ಮನಸ್ಸಿರಲಿಲ್ಲ, ಹಿಂತಗೊಳ್ಳಿಕ್ಕೆ ಆಗಲಿಲ್ಲ ಅವನಿಗೆ. ಯಾಕೆಂದರೆ ಅವನಿಗೆ ಬ್ರಹ್ಮಚರ್ಯ ಇರಲಿಲ್ಲ ಅಂತ ಹೇಳ್ತದೆ
ಮಹಾಭಾರತ ಮತ್ತು ಮಹಾಭಾರತದ ತಾತ್ಪರ್ಯ ನಿರ್ಣಯ. ಯಾಕೆ ಬ್ರಹ್ಮಚರ್ಯ ಇರಲಿಲ್ಲ? ಅರ್ಜುನನಿಗೇನು ಬ್ರಹ್ಮಚರ್ಯ ಇತ್ತು? ಅಶ್ವತ್ಥಾಮನಿಗೆ ಯಾಕೆ ಬ್ರಹ್ಮಚರ್ಯ ಇರಲಿಲ್ಲ? ಸ್ವಾರಸ್ಯದ ಸಂಗತಿ. ಅಶ್ವತ್ಥಾಮನಿಗೆ ಮದುವೆನೇ ಆಗಿರಲಿಲ್ಲ, ಆದರೂ ಅವನಿಗೆ ಬ್ರಹ್ಮಚರ್ಯ ಇರಲಿಲ್ಲ, ಕಳ್ಕೊಂಡಿದ್ದ. ಅರ್ಜುನನಿಗೆ ದ್ರೌಪದಿ, ಸುಭದ್ರೆ, ಚಿತ್ರಾಂಗದೆ ಅಂತ 3 ಜನ ಪತ್ನಿಯರು. ಅದಲ್ಲದೆ ಉಲೂಪಿ ಅನ್ನುವಳಲ್ಲಿ ನಿಯೋಗದ ಮೂಲಕ ಒಂದು ಸಂತಾನನೂ ಪಡ್ಕೊಂಡಿದ್ದ, ಆದರೂ ಅವನಿಗೆ ಬ್ರಹ್ಮಚರ್ಯ ಇತ್ತು. ಅದು ಹೇಗೆ ಅಂದರೆ, ಈ ದುರ್ಯೋಧನ ಅಶ್ವತ್ಥಾಮನಿಗೆ ಹೇಳಿದ್ನಲ್ಲ, ಇನ್ನು ಮುಂದೆ ನೀನೇ ಸೇನಾಪತಿ, ಹೋರಾಡೋದು. ಅಷ್ಟೇ ಅಲ್ಲ, ನಾನಂತೂ ತೊಡೆ ಮುರ್ಕೊಂಡು ಬಿದ್ದೆ, ನನ್ನ ಹೆಂಡತಿ ಇದ್ದಾಳೆ, ಅವಳಲ್ಲಿ ನಿಯೋಗದ ಮೂಲಕ ಗಂಡ ಬದುಕಿದ್ದಾಗಲೂ ಅಥವಾ ಗಂಡ ಸತ್ತಾಗಲೂ ಇನ್ನೊಬ್ಬರಿಂದ ಏನಾದ್ರು ಸಂತಾನ ಪಡೆದ್ರೆ ನಿಯೋಗ ಅಂತಾರೆ. ನಿಯೋಗದ ಮೂಲಕ ಮಕ್ಕಳನ್ನು ಪಡ್ಕೊಳ್ಳೋದು ಅಂತ. ಹಾಗೆ ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಹುಟ್ಟಿಸು, ಆ ಮಕ್ಕಳು ರಾಜ್ಯ ಆಳಲಿ ಅಂತ. ತೊಡೆ ಮುರಿದು ಬಿದ್ದಿದ್ದಾನೆ. ಅವನಿಗೆ ಆಗ ಸರಿ ಸುಮಾರು 70 ವರ್ಷ, 60-70 ವರ್ಷ. ಭೀಮ, ಈ ಧರ್ಮರಾಜನಿಗೆ 71, ಅವನಿಗಿಂತ 1 ವರ್ಷ ಸಣ್ಣವನು ಭೀಮ, ಅವನಿಗಿಂತ ಅರ್ಧ ದಿವಸ ಸಣ್ಣವನು ದುರ್ಯೋಧನ ವಯಸ್ಸೇ ಅಷ್ಟು. ಅವನ ಹೆಂಡತಿ ವಯಸ್ಸು ಹೆಚ್ಚು ಕಡಿಮೆ ಮತ್ತೊಂದು 4-8 ವರ್ಷನೋ 10 ವರ್ಷ ಸಣ್ಣವಳಿದ್ದಿರ್ಬೋದು. ಹೇಗೆ ಮಕ್ಕಳಾದವು, ಆಗೋದು ಸಾಧ್ಯನಾ ಸಾಧುವ ಯಾವುದೂ ವಿಚಾರ ಮಾಡಲಿಲ್ಲ. ಇವನು ಹೂ ಅಂದ್ಬಿಟ್ಟ ಈ ಅಶ್ವತ್ಥಾಮ. ನಿಯೋಗದ ಮೂಲಕ ಮಕ್ಕಳನ್ನು ಪಡಿತೀನಿ ಅಂತಂದ. ನಿಯೋಗದ ಮೂಲಕ ಮಕ್ಕಳನ್ನು ಪಡೆಯೋದೇನೂ ಅಧರ್ಮ ಅಲ್ಲ, ಆಗಿನ ಕಾಲದಲ್ಲಿ ಮಾಡ್ತಿದ್ರು. ಆದರೆ ಅದನ್ನು ಧರ್ಮಕ್ಕಾಗಿ ಮುಂದುವರಿಸ್ಬೇಕು. ಇವನು ಅಧರ್ಮಕ್ಕಾಗಿ ಮುಂದುವರಿಸ್ಲಿಕ್ಕೆ ಹೊರಟಿದ್ದ. ನನ್ನ ಮಕ್ಕಳ ರಾಜ್ಯ ಆಳ್ಬೇಕು ಅಂದ್ರೇನು, ನಾನು ಅಧಾರ್ಮಿಕ, ನನ್ನ ಮಕ್ಕಳು ಅಧಾರ್ಮಿಕರು, ಅವ್ರು ರಾಜ್ಯ ಆಳ್ಳಿ. ಇಂಥ ಕೆಲಸಕ್ಕೆ ಸಮ್ಮತಿ ಕೊಟ್ಟಿದ್ದರಿಂದ ಅಶ್ವತ್ಥಾಮನ ಬ್ರಹ್ಮಚರ್ಯ ಹಾಳಾಗಿತ್ತಷ್ಟೆ. ಧರ್ಮದ ಕಾರಣಕ್ಕಾಗಿ ನಿಯೋಗದಲ್ಲಿ ಭಾಗವಹಿಸಿದ್ದೆ, ಅದು ತಪ್ಪೇನೂ ಆಗ್ತಿರ್ಲಿಲ್ಲ, ಬ್ರಹ್ಮಚರ್ಯ ಕಳ್ಕೊಂಡ್ಬಿಟ್ಟಿದ್ದ. ಆಗ ವೇದವ್ಯಾಸರು ಏನು ಹೇಳಿದರು, ಅವನಿಗೆ ಬ್ರಹ್ಮಚರ್ಯ ಇಲ್ಲ, ಹಿಂತುವಳಿಕ್ಕೆ ಬರೋದಿಲ್ಲ, ನೀನು ಅವನ ಪರವಾಗಿ ಆ ಬ್ರಹ್ಮಾಸ್ತ್ರವನ್ನು ನೀನೇ ಹಿಂತಗೋ ಅಂತ ಹೇಳಿದ್ರು ಅರ್ಜುನನಿಗೆ. ಅವನು ಹಿಂತುಕೊಂಡ. ಇದು ಗೊತ್ತಿರಲಿಲ್ಲ ನಮ್ಗೆ. ಇವು ಅಸ್ತ್ರಗಳು ಹೇಗಿರ್ತವೆ ಅಂದರೆ, ಆಗಿನ ಕಾಲದ ಅಸ್ತ್ರಗಳು, ಈಗ ನಾವೊಂದು ದೊಣ್ಣೆನೋ ಒಂದು ಖಡ್ಗನೋ ಒಂದು ಕೊಡ್ಲಿನೋ ಹೇಗೆ ಬೀಸಿ ಎಸೆದ್ರೆ ಅದು ಹೋಗೇ ಬಿಡ್ತದೆ, ಅದು ನಿಂತುಕೊಳ್ಳೋದು ಪ್ರಶ್ನೆ ಇರೋದಿಲ್ಲ. ಅಥವಾ ಅದೆಲ್ಲಾದ್ರೂ ಗುರಿ ತಲುಪದೆ ಬಿದ್ದರೆ ಅದು ಮತ್ತೆ ತೊಗೊಂಡು ಬರ್ಬೇಕಷ್ಟೆ. ಈ ಅಸ್ತ್ರ ಏನು ಪ್ರಯೋಗ ಮಾಡಿರ್ತಾರಲ್ಲ, ಈ ಅಸ್ತ್ರಗಳನ್ನು ಸ್ಮಾರ್ಟ್ ವೆಪನ್ಸ್ ಅಂತಾರೆ. ನಾವಿವತ್ತು ಸ್ಮಾರ್ಟ್ TV, ಸ್ಮಾರ್ಟ್ ಫೋನ್ ಇದೆಲ್ಲ ನೋಡಿದ್ದೀವಿ. ಹಾಗೆ ಸ್ಮಾರ್ಟ್ ವೆಪನ್ಸ್ ಇವತ್ತು ಸ್ಮಾರ್ಟ್ ವೆಪನ್ಸ್ ಇವೆಲ್ಲ. ಹಾಗೆಯೇ ಆಗಿನ ಕಾಲದಲ್ಲೂ ಆ ಸ್ಮಾರ್ಟ್ ವೆಪನ್ ಅನ್ನೋದು ಇತ್ತು. ಅದೇನು ಸ್ಮಾರ್ಟ್ ವೆಪನ್ ಅಂದರೆ, ಈಗಿನ ಕಾಲದ ಸ್ಮಾರ್ಟ್ ವೆಪನ್ಗಳ ಬಗ್ಗೆ ಹೇಳಿದರೆ ಗೊತ್ತಾಗ್ತದೆ. ಒಂದು ಪಿಸ್ತೂಲ್ನಿಂದ ಅಥವಾ ಒಂದು ರೈಫಲ್ನಿಂದ ನಾವು ಶೂಟ್ ಮಾಡಿದರೆ ಅದು ಹಿಂತುವಳಿಕ್ಕೆ ಬರೋದಿಲ್ಲ, ಮತ್ತು ಅಲ್ಲಿ ಕಂಪ್ಯೂಟರಿನ ನಿಯಂತ್ರಣ ಇರೋದಿಲ್ಲ ಅದ್ರ ಮೇಲೆ. ಆದರೆ ತಂತ್ರಜ್ಞರು ಕೂತ್ಕೊಂಡು ಫಿರಂಗಿ ಉಡಾಯಿಸ್ತಾರಲ್ಲ, ಅದು ಭಾಳ ದೊಡ್ಡ ದೊಡ್ಡ ಫಿರಂಗಿಗಳು ಕಂಪ್ಯೂಟರ್ ಮೂಲಕ ಉಡಾಯಿಸಿದರೆ ಬೇಕಾದಾಗ ಅದರ ದಿಕ್ಕು ಬದಲಾಯಿಸ್ಬೋದು, ಅದರ ವೇಗ ಹೆಚ್ಚು ಕಡಿಮೆ ಮಾಡ್ಬೋದು. ಇನ್ನೆಲ್ಲ ಮಾಡ್ಲಿಕ್ಕೆ ಬರ್ತದೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಸ್ಮಾರ್ಟ್ ವೆಪನ್ ಅಂತ ಹೇಳೋದು. ಅದು ಬಹಳ ಉನ್ನತವಾದ ತಂತ್ರಜ್ಞಾನ. ಸಾಮಾನ್ಯ ಫಿರಂಗಿಗಳಿಗೂ ಆ ಶಕ್ತಿ ಇರೋದಿಲ್ಲ. ಅದೇ ಥರ ಈ ಬ್ರಹ್ಮಾಸ್ತ್ರ ಮೊದಲಾದ ಅಸ್ತ್ರಗಳಿಗಿತ್ತು ಅಂತ ಹೇಳಲಿಕ್ಕೆ ಹೊರಟೆ. ಬ್ರಹ್ಮಾಸ್ತ್ರಕ್ಕೆ ಆ ಶಕ್ತಿ ಹೇಗೆ ಬಂತು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈಗಿನ ಸ್ಮಾರ್ಟ್ ವೆಪನ್ಗಳಿಗೆ ಆ ಶಕ್ತಿ ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ. ಆಯಿತು, ನಿನಗೆ ಬ್ರಹ್ಮಚರ್ಯ ಇಲ್ಲಲ್ಲ, ಈ ಬ್ರಹ್ಮಾಸ್ತ್ರದ ಉಪಟಳ ಇದು ಪಾಂಡವರ ಸಂತಾನಕ್ಕೆ ಆಗಲಿ ಅಂತ ಅವನು ಮನಸ್ಸಿನಲ್ಲಿ ಅಪೇಕ್ಷೆ ಪಟ್ಟಿದ್ದ. ಅದು ಅವನ ಬುದ್ಧಿವಂತಿಕೆ ಅಲ್ಲಿತ್ತು. ಪಾಂಡವರಿಗೆ ಇದರಿಂದ ಏನೂ ಆಗಬಾರ್ದು ಅಂತ ಹೇಳು ಅಂತ ವ್ಯಾಸರು ಕೃಷ್ಣರು ಒತ್ತಾಯ ಮಾಡಿದ್ರು ಅವನಿಗೆ. ಆಗಲಿ, ಪಾಂಡವರಿಗೆ ಏನೂ ಆಗದೇ ಇರಲಿ ಅಂತ ಅವನು ಭರವಸೆ ಕೊಟ್ಟ. ಅದು ಅವನ ಬುದ್ಧಿ, ಅವನ ಹಿಂದಿನ ಇಂಟೆನ್ಷನ್ ಕೆಲಸ ಮಾಡ್ತದೆ. ಬರೀ ಅಸ್ತ್ರ ಕೆಲಸ ಮಾಡೋದಲ್ಲ, ಅಸ್ತ್ರವನ್ನು ಪ್ರಯೋಗ ಮಾಡುವಾಗ ಅವನ ಆಲೋಚನೆ ಏನಿರ್ತದೆ ಅದು ಕೆಲಸ ಮಾಡೋದು. ಪಾಂಡವರು ಮುಕ್ತರಾಗಲಿ ಅಂತ, ಪಾಂಡವರ ಮಕ್ಕಳು ಮುಕ್ತರಾಗಲಿ ಅಂತ ಹೇಳು, ಬರೇ ಪಾಂಡವರು ಮಾತ್ರ ಅಲ್ಲ ಅಂತ ಅವ್ರು ಒತ್ತಾಯ ಮಾಡಿದ್ರು. ಅದಕ್ಕೆ ಅವನು ಒಪ್ಪಲಿಲ್ಲ. ಪಾಂಡವರು ಏನಾದರೂ ಮಾಡಿ ಮುಕ್ತರಾಗಲಿ, ಆದರೆ ಪಾಂಡವರ ಸಂತಾನವನ್ನು ಇದು ಬಿಡೋದಿಲ್ಲ ಮತ್ತು ಇನ್ನೂ ಹಠ ಹಿಡಿದಿದ್ದು. ಆವಾಗ ಕೃಷ್ಣ ಏನು ಮಾಡಿದ, ಆಯಿತು ನೀ ಇಷ್ಟು ಹಠ ಹಿಡಿತೀಯಲ್ಲ, ಹಾಗಾದರೆ ಪಶ್ಚಿಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ. ನನ್ನ ತಪಸ್ಸಿನ ಶಕ್ತಿ ಅಂತ ಅನ್ನೋದನ್ನು ನೋಡು, ನನ್ನ ಸತ್ಯದ ಮಹಿಮೆ ನೋಡು. ನೀನು ಪಾಂಡವರ ಸಂತಾನವನ್ನು ನಾಶ ಮಾಡಬೇಕು ಅಂತೀಯಲ್ಲ, ಅದು ಬದುಕಿಸಲಿಕ್ಕೆ ನಾನು ನಿಂತಿದ್ದೇನೆ. ಇನ್ನು 1000 ವರ್ಷ ಪಾಂಡವರ ಸಂತಾನಕ್ಕೆ ಏನೂ ಆಗೋದಿಲ್ಲ. ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಪ್ರತಿಯಾಗಿ ನಾನು ಅದಕ್ಕೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ದ. ಹೀಗೆ ಪಾಂಡವರಂತೂ ಬದುಕಿ ಉಳಿದ್ರು. ಅವನು ತನ್ನ ಅಭಿಪ್ರಾಯವನ್ನು ಬದಲು ಮಾಡಿಕೊಂಡ. ಅಶ್ವತ್ಥಾಮ ಮುಕ್ತಾ ಪಾಂಡವರು ಅಸ್ತ್ರದಿಂದ ಬಿಡುಗಡೆ ಹೊಂದಲಿ ಅಂತ. ಅರ್ಜುನನು ಕೂಡ ಅದನ್ನು ತನ್ನ ಅಭಿಪ್ರಾಯದ ಮೂಲಕ ಅಶ್ವತ್ಥಾಮ ಹಿಂತುಕೊಂಡ.
ಅರ್ಜುನ ಅದನ್ನ ಭೌತಿಕವಾಗಿ ನಿಂತುಕೊಂಡ, ಫಿಸಿಕಲಿ ನಿಂತುಕೊಂಡ. ಅಂತೂ ಪಾಂಡವರಿಗೆ ಅಪಾಯ ತಪ್ಪಿತ್ತು. ಆದ ಮಕ್ಕಳಿಗೆ ಅಪಾಯ ತಪ್ಪಲಿಲ್ಲ. ಯಾಕೆಂದ್ರೆ ಅವನು ಹಿಂತುಕೊಳ್ಳಿಕ್ಕೆ ಒಪ್ಪಲಿಲ್ಲ. ಅರ್ಜುನ ಆ ಬ್ರಹ್ಮಾಸ್ತ್ರವನ್ನು ಹಿಂತುಕೊಂಡ, ಆದ್ರೆ ಅದ್ರ ಇಂಟೆನ್ಷನ್ ಇನ್ನೂ ಹೋಗಿರ್ಲಿಲ್ಲ. ಪಾಂಡವರ ಮಕ್ಕಳಿಗೆ ತಟ್ಟಬೇಕು ಅನ್ನೋ ಇಂಟೆನ್ಷನ್ ಇನ್ನೂ ಅವನ ತಲೆಯಲ್ಲಿ ಇತ್ತಲ್ಲ. ಅದಕ್ಕಾಗಿ ಅದು ಉತ್ತರೆ ಗರ್ಭಕ್ಕೆ ಬೆನ್ನಟ್ಟಿತ್ತು, ಹೋಗಿರ್ಲಿಲ್ಲ. ಅವಾಗ ಉತ್ತರ ಗಾಬರಿಯಾಗಿ ಓಡಿ ಬಂದ್ಲು. ಕತೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇಲ್ಲಿಲ್ಲ ಅದು. ನಾವೀಗ ನೋಡ್ತಿರೋ ಭಾಗವತದಲ್ಲಿ ಅದಷ್ಟೆಲ್ಲ ಇಲ್ಲ. ಪೂರ್ಣ ಕಥಾ ಗೊತ್ತಿರಬೇಕು ಅನ್ನೋದಕ್ಕಾಗಿ ಅದನ್ನೆಲ್ಲ ಹೇಳಿದೆ. ಅಶ್ವತ್ಥಾಮನ ಅಭಿಪ್ರಾಯ ಪಾಂಡವರ ಗರ್ಭಕ್ಕೆ ತಟ್ಲಿ ಅಂತ ಇತ್ತಲ್ಲ, ಅದು ಇನ್ನೂ ಹೋಗಿರ್ಲಿಲ್ಲ. ಅದರಿಂದ ಆ ಬ್ರಹ್ಮಾಸ್ತ್ರ ಅವಳನ್ನು ಬೆನ್ನಟ್ಟಿ ಬಂತು. ಆ ಗರ್ಭ ಅವಳನ್ನು ಬೆನ್ನಟ್ಟಿ ಬಂತು, ಅವಳೊಳಗೆ ಗರ್ಭ ಇತ್ತು, ಬೆನ್ನಟ್ಟಿ ಬಂತು. ಆಗ ಅವನೇನ್ ಮಾಡಿದ, ಹೇಳಿದ, ಒಂದು ಕೆಂಪಾದ ಕಬ್ಬಿಣದ ಬಾಣ ನನ್ನ ಕಡೆಗೆ ಬರ್ತಾ ಇದೆ, ಅದು ಬೇಕಾದ್ರೆ ನನ್ನನ್ನು ಸುಡ್ಲಿ, ನನ್ನ ಗರ್ಭಕ್ಕೆ ಏನೂ ಮಾಡದೇ ಇರಲಿ ಅಂತ ಅವಳು ಕೇಳ್ಕೊಂಡ್ಲು. ಅಭಿಮನ್ಯುವಿನ ಹೆಂಡತಿ, ಪಾಂಡವರ ಸೊಸೆ, ಕೃಷ್ಣನ ಸೋದರಳಿಯನ ಹೆಂಡತಿ, ಹೆಚ್ಚು ಕಡಿಮೆ ಮಗಳಾಗಬೇಕು ಕೃಷ್ಣನಿಗೆ. ಆಗ ಕೃಷ್ಣ ಆಲೋಚನೆ ಮಾಡಿದ, ಇದು ಪಾಂಡವರ ಅಪಾಂಡವಂ ಇದಂ ಕರ್ತಂ, ಭೂಮಿಯಲ್ಲಿ ಪಾಂಡವರೇ ಇಲ್ಲದಂತೆ ಮಾಡಿಬಿಡ್ತೀನಿ ಅಂತ ಅಶ್ವತ್ಥಾಮ ಕೂತಿದ್ದಾನಲ್ಲ, ಅವನು ಪ್ರಯೋಗ ಮಾಡಿದ ಅಸ್ತ್ರದ ಪ್ರಭಾವ ಇದು ಅಂತ ಗೊತ್ತಾಯ್ತು. ಅದೇ ಸಂದರ್ಭದಲ್ಲಿ 5 ಬೆಂಕಿಯಂತೆ ಕಾದ ಬಾಣಗಳು ತಮ್ಮ ಕಡೆನೂ ಬರ್ತಾ ಇರೋದನ್ನು ಪಾಂಡವರು ನೋಡಿದ್ರು. ಅವರಿಗೂ 5 ಬಾಣಗಳು, ಅದಕ್ಕೆ ಪ್ರತಿಯಾಗಿ ಅವರು 5 ಬಾಣಗಳನ್ನು ತಗೊಂಡು ತಯಾರಾಗಿ ನಿಂತರು. ಭಾರತದಲ್ಲಿ ಬೇರೆ ಥರ ಇದೆ ಕಥಾ, ಭಾಗವತದಲ್ಲಿ ಈ ಥರ ಇದೆ. ವಾಸ್ತವಿಕವಾಗಿ ಭಾರತದಲ್ಲಿ ಬಂದ ಕಥೆಗೆ ಒತ್ತು ಕೊಡಬೇಕು. ಪಾಂಡವರು ಮುಕ್ತರಾಗಿಬಿಟ್ಟಿದ್ದಾರೆ, ಈಗ ಅವ್ರಿಗೇನು ಅಪಾಯ ಇಲ್ಲ. ಇಲ್ಲಿ 5 ಬಾಣ ಬಂತು ಅನ್ನೋದು ಕೇಳಿ ಬಿಟ್ಬಿಡ್ಬೇಕಾದ ಕಥೆ. ಆದರೆ ಉತ್ತರೆ ಗರ್ಭಕ್ಕೆ ಅಪಾಯ ತಪ್ಪಿರಲಿಲ್ಲ. ಅವರೆಲ್ಲರಿಗೂ ಸುದರ್ಶನೇನ ಸ್ವಾಸ್ತ್ರೀಣ ಸ್ವಾಣಾಂ ರಕ್ಷಾಂ ವೇದಾದ್ ವಿಭು, ಕೈಯಲ್ಲಿ ಸುದರ್ಶನ ಚಕ್ರ ತಗೊಂಡ. ಪಾಂಡವರಿಗೂ ಪಾಂಡವರ ಗರ್ಭಕ್ಕೂ ಎಲ್ರಿಗೂ ರಕ್ಷಣೆ ಕೊಟ್ಟ. ಸುದರ್ಶನ ಚಕ್ರ ಅಂದ್ರೆ ಏನು, ಚಕ್ರ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಚಕ್ರ ಅಂದ್ರೆ ಕಾಲಚಕ್ರ, ಕಾಲಚಕ್ರದಿಂದ ರಕ್ಷಣೆ ಕೊಟ್ರ ಅಂತ. ಈಗ ಈ ಜಗತ್ತಲ್ಲಿ ಯಾರು ಹುಟ್ಟುವುದಿದ್ರೆ, ಸಾಯುವುದಿದ್ರೆ, ಯಾರು ಉನ್ನತ ಪದವಿಗೆ ಏರುವುದಿದ್ರೆ, ಅಲ್ಲಿಂದ ಬೀಳುವುದಿದ್ರೆ, ಏನು ನಡೆದಿದ್ರು ಕಾಲದ ಅಡಿಯಲ್ಲೇ ನಡಿಬೇಕು. ಕಾಲವನ್ನು ಬಿಟ್ಟು ಏನು ನಡೆಯೋದಿಲ್ಲ. ಕಾಲ ಅಂದ್ರೆ ಯಾವುದು, ನಿಮ್ಮ ಕಾಲ ಅಲ್ಲ. ನಮ್ಮ ಕೈಯಲ್ಲಿರೋ ಕಾಲ ಏನು ಮಾಡಿತ್ತು, ಭಗವಂತನ ಕೈಯಲ್ಲಿರುವ ಕಾಲಚಕ್ರ ಅದೇ ಎಲ್ಲವನ್ನು ಮಾಡೋದು. ಯಾರನ್ನಾದ್ರೂ ಹುಟ್ಟಿಸ್ತದೆ, ಯಾರನ್ನಾದ್ರೂ ಸಾಯಿಸ್ತದೆ, ಯಾರನ್ನಾದ್ರೂ ಪದವಿಗೆ ಏರಿಸ್ತದೆ, ಯಾರನ್ನಾದ್ರೂ ಪದವಿಯಿಂದ ಇಳಿಸ್ತದೆ. ಎಲ್ಲ ಧರ್ಮ ಅಧರ್ಮ ನಡೆಯೋದು ಅದರಲ್ಲೇ. ಭಗವಂತನ ಕೈಯಲ್ಲಿ ಕಾಲಚಕ್ರ ಇದೆ ಅಂದರೆ ಆ ಕಾಲಚಕ್ರದಿಂದ ಯಾರನ್ನಾದ್ರೂ ಕೊಲ್ತಾನೆ, ಯಾರನ್ನಾದ್ರೂ ಬದುಕಿಸ್ತಾನೆ ಅಂತ ಅರ್ಥ ಆಗುತ್ತೆ. ಇನ್ನೇ ಕೈಯಲ್ಲಿ ತಿರುಗುವ ಚಕ್ರ ಅಂತ ಅಷ್ಟೇ, ಕೈಯಲ್ಲಿ ಕಾಣಿಸುವುದು ಅಷ್ಟು, ಆದರೆ ಅದರ ಹಿಂದಿನ ಅಂತರ ಅರ್ಥ ಅದು ಮೂಲಕ ರಕ್ಷಣೆ ಕೊಟ್ಟ ಎಲ್ಲರಿಗೂ. ಅಂತಸ್ಥ ಸರ್ವಭೂತಾನಾಂ ಆತ್ಮ ಯೋಗೇಶ್ವರೋ ಹರಿಹಿ ಸುಮಾಯಯ ವೃಣೋದ್ಗರ್ಭಂ ವೈರಾಟ್ಯಾಹ ಕುರುತಂತವೆ. ವಿರಾಟರಾಜನ ಮಗಳು ಉತ್ತರೆ ಅವಳು ಗರ್ಭದೊಳಗೆ ಹೋಗಿ ನಿಂತ. ಇದು ಸ್ವಾರಸ್ಯ ಸಂಗತಿ. ಪಾಂಡವರನಿಗೆ ರಕ್ಷಣೆ ಮಾಡಿದ, ಗರ್ಭದ ಒಳಗೆ ನಿಂತು ಅವಳನ್ನು ರಕ್ಷಣೆ ಮಾಡಿದ. ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ ಅಂತ ಭಾಗವತದಲ್ಲಿ ಮುಂದೊಂದು ಕಡೆ ಬರ್ತದೆ. ಇದು ತುಂಬ ಸ್ವಾರಸ್ಯದ ಸಂಗತಿ. ಈಗ ನೀವೆಲ್ಲ ಈಗ 50, 60, 70 ಅಂಚಿನಲ್ಲಿದ್ದೀವಿ. ನಾವು ಹುಟ್ಟಿದಾಗ ಅಥವಾ ನಾವು ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ನಮ್ಮ ತಾಯಿ ನಮ್ಮನ್ನು ಕಾಪಾಡಿದ್ದೆ ಎಷ್ಟು, ಕಾಪಾಡಿದಾಳೆ. ಗರ್ಭಕ್ಕೇನು ಹಾನಿ ಆಗದೆ ಇರುವಂತೆ ಭಾಳ ಕಷ್ಟಪಟ್ಟು, ಅವಳ ಸಂಕಟ ಅವಳಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಕಾಪಾಡಿದ್ದಾಳೆ, ತಂದೆ ಕಾಪಾಡಿದ್ದಾನೆ, ಹುಟ್ಟಿದ ಮೇಲೂ ಕಾಪಾಡಿದ್ದಾಳೆ. ಆದರೂ ಮೂಲತಃ ನಮ್ಮನ್ನು ಕಾಪಾಡಿದ್ಯಾರು, ಭಗವಂತನೇ ಕಾಪಾಡೋದು. ನಮ್ಮ ಮಕ್ಕಳನ್ನು ಕಾಪಾಡಿದ್ಯಾರು, ನಮ್ಮ ಮಕ್ಕಳನ್ನು ನಾವೆಷ್ಟು ನೋಡ್ಕೊಂಡಿದ್ದೇವೆ ಅಂತ ಎಷ್ಟು ನಮಗಿದೆಲ್ಲ ಗೊತ್ತಿದೆ. ಯಾರು ನಾವೆಲ್ಲ ಇಷ್ಟೆಲ್ಲ ನೋಡ್ಕೊಂಡಿದ್ರು ಕೂಡ ಸಾಯೋರು ಸಾಯ್ತಾರೆ. ಕೆಲವು ಕಡೆ ಏನೂ ನೋಡ್ಕೊಳ್ದೆ ಹೋದ್ರೂ ಬದುಕೋರು ಬದುಕ್ತಿರ್ತಾರೆ. ಎಷ್ಟೋ ಸರಿ ಅಲ್ಲಿ ಹೊಲಗಳಲ್ಲಿ ನೋಡ್ತಿರ್ತೀವಿ, ಯಾರು ಹೇಳೋರು ಕೇಳೋರು ಇಲ್ಲ, ಬದುಕೋರು ಬದುಕ್ತಿರ್ತಾರೆ. ಭಾಳ ನೋಡ್ಕೊಂಡ್ರು ಸಾಯೋರು ಸಾಯ್ತಿರ್ತಾರೆ. ಹೇಗಿದೆಲ್ಲ ನನಗೆ ನನ್ನ ಮನಸ್ಸಿನಲ್ಲಿ ತುಂಬ ಉಳಿದಿರುವಂಥ ಒಂದು ಕಥೆ, ಅದು ನಡೆದ ಕಥೆ. ಹಿಂದೆನೂ ಇಲ್ಲಿ ಹೇಳಿದ್ದೇನೆ, ಅದನ್ನು ಇನ್ನೊಂದ್ಸರಿ ಹೇಳ್ತೇನೆ. ಅಂದರೆ ಸಾಯಿಸಬೇಕು ಅಂತ ಹೊರಟ್ರೆ ಹೇಗಾದ್ರೂ ಸಾಯಿಸೇ ಬಿಡ್ತಾರೆ. ಭಗವಂತ ಸಾಯಿಸ್ಬೇಕು, ಸಾಯಿಸ್ತಾನೆ. ಒಂದು ಶಾಲೆ ನಡೆದ ಕಥೆ. ಶಾಲೆ ಮಾರ್ಚ್ ತಿಂಗಳು ಕೊನೆಯ ದಿವಸಗಳು, ಅವತ್ತು ಶಾಲೆ ಕೊನೆಯ ದಿವಸ. ಎಲ್ಲ ಸಾಯಂಕಾಲ 5 ಗಂಟೆ ಬೆಲ್ಲ ಆದ ಕೂಡಲೇ ಎಲ್ಲ ಮಕ್ಕಳು ಹೊರಗೆ ಬಂದರು. ಜವಾನ ಬಾಗಿಲಿಗೆ ಬೀಗನೂ ಹಾಕಿದ. ಜವಾನ ಎಲ್ಲ ಅಧ್ಯಾಪಕರು, ಮುಖ್ಯಾಧ್ಯಾಪಕರೆಲ್ಲ ಮನೆಗೆ ಹೋಗಿಬಿಟ್ರು. ಒಂದು ಮಗು ಮಾತ್ರ ತನ್ನ ಮನೆಗೆ ಬರಲೇ ಇಲ್ಲ.
ಆ ತಾಯಿ ಹುಡುಕಾಡಿದ್ಲು, ಎಲ್ಲಿದು ಮಗು? ಅಕ್ಕಪಕ್ಕದವ್ರನ್ನ ಸ್ನೇಹಿತರೆಲ್ಲಾರನ್ನೂ ವಿಚಾರಿಸಿದ್ದು, ಎಲ್ಲಿ ಮಗು ಸಿಗಲಿಲ್ಲ. ಪೊಲೀಸ್ ಸ್ಟೇಷನ್ನು ಆಯಿತು, ಎಲ್ಲನೂ ಆಯಿತು, ಮಗು ಸಿಗಲೇ ಇಲ್ಲ. ಅದಾದಮೇಲೆ ಏಪ್ರಿಲ್ ತಿಂಗಳು ಕಳೀತು, ಮಾರ್ಚ್ ತಿಂಗಳು ಕಳೀತು, ಜೂನ್ ತಿಂಗಳಲ್ಲಿ ಶಾಲೆ ಪ್ರಾರಂಭ ಕಂಡಿತ್ತು. ಶಾಲೆ ಬೀಗ ತೆಗೆದ್ರು, ಕೊಠಡಿ ಬೀಗ. ಅದು ನೋಡಿದರೆ ಕೊನೇ ಬೆಂಚಿನಲ್ಲಿ ಆ ಮಗುವಿನ ಅಸ್ಥಿಪಂಜರ. 2 ತಿಂಗಳಲ್ಲಿ ಅದೇ ಉಳಿತು. ನೀವು ವಿಚಾರ ಮಾಡಿ, ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳೋಣ. ಒಂದು 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 10 ನಿಮಿಷ 15 ನಿಮಿಷ ಮಕ್ಕಳನ್ನ ತಂದೆ ತಾಯಿಯಂದ್ರನ್ನ ಕಾಣದೆ ಹೋದರೆ ಮಕ್ಕಳು ಎಷ್ಟು ಚಡ್ಪಡಿಸ್ತಿರ್ತಾರೆ. ಅದು ಸಾಯ್ಲಿಕ್ಕೆ 15 ದಿವಸ ಹಿಡಿದಿತ್ತೋ ತಿಂಗಳು ಹಿಡಿದಿತ್ತೋ ಗೊತ್ತಿಲ್ಲ. ಅದು ಬೇಕಾದಷ್ಟು ಚೀರಾಡಿದೆ, ಒದರಾಡಿದೆ. ಸಮೀಪದಿದ್ದ ಸುತ್ತಮುತ್ತಲಿನ ಕೆಲವು ಮನೆಗಳಿಗೆ ದೂರ ಶಾಲೆ ಹೊರವಲಯದಲ್ಲಿದ್ದಂಥ ಮನೆ ಅದು. ಸಮೀಪದಿದ್ದವ್ರು ಕೇಳಿಸಿ ಅವ್ರೇನು ತಿಳ್ಕೊಂಡು ಏನು ಭೂತ ಪ್ರೇತದ ಬಾಧೆ ಅಂತ ತಿಳ್ಕೊಂಡು ಯಾರೂ ಅಲ್ಲಿ ಹೋಗೇ ಇಲ್ಲ. ನಿರ್ಲಕ್ಷ್ಯ ವಹಿಸ್ಬಿಟ್ಟಿದೆ. ಸೊ ಯಾರೋ ಪುಂಡ ಪೋಖರಿಗಳು ಏನೋ ಗಲ್ಲ ಎಬ್ಬಿಸಿರ್ಬೇಕು, ಬಿಟ್ಬಿಟ್ಟಿದೆ. ಅದು ಆ ಮಗು ಎಷ್ಟು ಚಡ್ಪಡಿಸಿರ್ಬೇಕು? ನನ್ನ ಪ್ರಶ್ನೆ, ಆ ಮಗುವನ್ನು ಕೊಲ್ಲಬೇಕು ಅಂತಿದ್ದವ್ರು ಯಾರು? ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಮಗುವನ್ನು ಯಾರು ದುಡ್ಡಿಗೋಸ್ಕರ ಮಗುವನ್ನು ಕೊಲೆ ಅಪಹರಣ ಮಾಡಿದವರು ಕೊಲ್ಲಬೇಕು ಅಂತ. ಈ ಮಗುವನ್ನು ಯಾರು ಕೊಲ್ಲಬೇಕು ಅಂತ ಹೊಂಟಿದ್ರು? ಏನೂ ಆಗಿದ್ದಿಲ್ಲ. ಯಾವೊಬ್ಬ ಡಕಾಯಿತನು ಕಳ್ಳನು ಯಾವುದೂ ಕಂಡು ಬಿದ್ದಿರಲಿಲ್ಲ. ಭಗವಂತ ಒಬ್ಬ ಮಾತ್ರ ಅದನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದ, ಕೊಂದಾಯ್ತು. ಏನು ಗತಿ? ಇದೊಂದು ಕತೆ. ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ಇತ್ತರದು, ಸುಭಾಷ್ ಚಂದ್ರ ಬೋಸ್ ಅವರು. ಅದರಲ್ಲಿ ರಾಮರಾವ್ ಅಂತ ಒಬ್ಬರು ಸೈನಿಕರಿದ್ದರು, ಸೇನಾಪತಿಗಳು. ಅವರೊಂದು ಕಥೆ ಹೇಳ್ತಾರೆ ಇಂಥದ್ದೇ. ಇಂಡಿಯಾ ಬರ್ಮಾದ ಗಡಿಯಲ್ಲಿ ಯುದ್ಧ ನಡೀತಿತ್ತು. ಬ್ರಿಟಿಷರು ಇಂಡಿಯನ್ ನ್ಯಾಷನಲ್ ಆರ್ಮಿ ಸಂಬಂಧಪಟ್ಟದ್ದು ಏನೋ ಯುದ್ಧ ನಡೀತಿತ್ತು, ಏನೋ ಒಂದು ನಡೀತಿತ್ತು. ಅಲ್ಲೊಂದು ಆಕಾಶದಲ್ಲಿ ವಿಮಾನ ಹಾರಿ ಹೋಗ್ಬಿಟ್ಟು ಆ ವಿಮಾನ ಅಪಘಾತಕ್ಕೊಳಗಾಗಿ ಬಿತ್ತು. ವಿಮಾನಕ್ಕೆ ಬೆಂಕಿನೇ ಹತ್ತಿ ಬಿಟ್ಟು ಬಿದ್ದು ಅದು ಸುಟ್ಟು ಬೂದಿಯಾಗಿ ಹೋಯ್ತು ವಿಮಾನ. ಈ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸಂಬಂಧಪಟ್ಟವರು, ನಮ್ಮ ಇಂಡಿಯಾ ಸೈನ್ಯ ಅಲ್ಲ ಅದು, ಸುಭಾಷ್ ಚಂದ್ರ ಬೋಸ್ರ ಸೈನ್ಯ. ಅದಕ್ಕೆ ಸಂಬಂಧಪಟ್ಟವ್ರು ಈ ರಾಮರಾವ್ ಮತ್ತೊಬ್ರು ಯಾರೋ ಅವ್ರ ಸಹವರ್ತಿ ಅದನ್ನು ಒಳ್ಳೆ ಓಡಾಡ್ತಾ ಇದ್ರು. ಇಲ್ಲೋ ನೋಡಿದ್ರೆ ಮಗು ಅಳುವ ಶಬ್ದ. ಅದೇನಂತ ನೋಡಿದರೆ ಆ ವಿಮಾನದ ಈ ಸುಟ್ಟು ಬಿದ್ದಿದ್ದೆ ಅಲ್ಲೊಂದು ಪಕ್ಕದಲ್ಲಿ ಎಲ್ಲೋ ಒಂದು ಸೂಟ್ ಕೇಸು ಬಿದ್ದೋಗಿದೆ. ಅದ್ರ ಪಕ್ಕದಲ್ಲಿ ಒಂದು ಮಗು. ಆ ಮಗು ಅಳುತ್ತಿದೆ. ಅದಕ್ಕೆ ಏನೂ ಆಗಿಲ್ಲ, ಒಂದಿಷ್ಟು ಗಾಯನೂ ಆಗಿಲ್ಲ. ಸೂಟ್ ಕೇಸಿನ ಬಾಯಿ ತೆಗೆದಿದೆ, ಒಳಗಿಂದ ಭಗವದ್ಗೀತೆ ಪುಸ್ತಕ ಹಾರಿ ಮಗುವಿನ ಎದೆ ಮೇಲೆ ಬಿದ್ದಿದೆ. ಅದೇನು ಪುಸ್ತಕ ನೋಡಿದ್ರೆ ಭಗವದ್ಗೀತೆ. ಅದು ಹಿಂಗೆ ಹಾಳೆ ತೆಗೆದು ನೋಡ್ತಾರೆ. ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನೇ ನಂಬಿ ಬದುಕ್ತಾರೆ ಅವ್ರ ಯೋಗಕ್ಷೇಮ ನಾನು ನೋಡ್ಕೋತೀನಿ ಕೃಷ್ಣ ಹೇಳಿದ ಶ್ಲೋಕ. ಆ ಪುಟ ತೆಗೆದಿದೆ. ಅವ್ರಿಗೆ ಗಾಬರಿ ಆಯ್ತು. ಆ ಮಗುವನ್ನ ಉಳಿದವರೆಲ್ಲ ಸತ್ತೋಗಿದ್ದಾರೆ, ಅದೊಂದು ಮಗು ಹೇಗೆ ಬದುಕಿ ಉಳಿತು? ಯಾರು ಬದುಕಿಸಿದವರು? ಬದುಕಿಸ್ಬೇಕು ಅಂತ ಭಗವಂತನಿಗೆ ಅಪೇಕ್ಷೆ ಇತ್ತು, ಬದುಕಿಸಿದ. ಉಳಿದವರು ಸಾಯಬೇಕು ಅಂತ ಅಪೇಕ್ಷೆ ಇತ್ತು, ಸಾಯಿಸಿದ. ಈ ಶಾಲೆ ಮಗು ಅನಾಥವಾಗಿ ನರಳಿ ಎಷ್ಟು ಭಯ ಆಗಿರಬೇಕು, ಎಷ್ಟು ಆತಂಕ ಆಗಿರಬೇಕು. ನಮ್ಗೆ ಊಹಿಸ್ಕೊಳ್ಲಿಕ್ಕಾದ್ರೆ ಸಾಧ್ಯ ಆಗ್ತದೆ. ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಆ ಥರ ಆಗ್ತದೆ ಅಂತಂದಾಗ ನಮಗದು ಸ್ವಲ್ಪ ಅದ್ರ ಟಚ್, ಅದ್ರ ಬಿಸಿ ಹತ್ತದ ನಮ್ಗೆ. ಹೀಗೆ ಭಗವಂತ ಕೊಲ್ಲಬೇಕು ಅಂತ ಹೋದರೆ ಕ್ಷಣಾರ್ಧದಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಸ್ಪಾಟ್ ಡೆತ್ ಆಗಿ ಹೋಗ್ತದೆ. ಕೆಲವು ಸರಿ ನರಳಿಸಿ ಕೊಲಿಸ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಹೀಗೂ ಮಾಡ್ತಾನೆ. ಯಾವ ಸಂಕಲ್ಪ, ಇದೇನು ಲೆಕ್ಕಾಚಾರ? ನಮಗೇನಾದ್ರು ಅರ್ಥ ಆಗ್ತದೆ? ಅಭಿಮನ್ಯು, ಕೃಷ್ಣನ ಸೋದರಳಿಯ ಅಭಿಮನ್ಯು, ಇಂಥ ಪರಾಕ್ರಮಿಗಳಾದ ಪಾಂಡವರು, ಸರ್ವಜ್ಞನಾದ ಕೃಷ್ಣ ಇದ್ದಾಗ 100 ಜನ ಕೌರವರ ನಡುವೆ ಸಿಕ್ಕು. ಹಿಂದೊಬ್ಬ ಮುಂದೊಬ್ಬ ಅವನು ಕೊಂದು ಹಾಕಿದ್ರು. ಒಬ್ಬ ಅವನ ಕೈ ಕಡ್ದ, ಒಬ್ಬ ಅವನ ಕೈಲಿರೋ ಧನಸ್ಸನ್ನು ಕಡ್ದ, ಮತ್ತೊಬ್ಬ. ಅಲ್ಲಿ ದ್ರೋಣ ಇದ್ರು, ಎಲ್ಲರಿಗೂ ವಿದ್ಯೆ ಕಲಿಸಿದ ದ್ರೋಣ ಅಲ್ಲಿ ಕೂತಿದ್ದ. ಅವನ ನೇತೃತ್ವದಲ್ಲಿ, ಕರ್ಣನ ನೇತೃತ್ವದಲ್ಲಿ ಆದ ಕೆಲಸ ಇದೆ. ಅನಾಥನಾಗಿ ಸತ್ತೋಗ್ಬಿಟ್ಟ ಅಭಿಮನ್ಯು. ಬದುಕಿಸ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ ಕೃಷ್ಣ ಬದುಕಿಸ್ಬೋದಿತ್ತು, ಬದುಕಿಸ್ಲಿಕ್ಕೆ ಅಪೇಕ್ಷೆ ಪಡಲಿಲ್ಲ. ನೋಡಿ, ಅವನು ತಮ್ಮ ಸೋದರಳಿಯ ಅರ್ಜುನನ ಮಗ ಸಾಯ್ತಾನೆ ಅಂತ ಗೊತ್ತಿದ್ದನ್ನೂ ನಿರ್ಲಕ್ಷ್ಯ ಮಾಡಿದ. ಪರೀಕ್ಷಿತ ಸತ್ತೇ ಹೋಗಿದ್ದ, ಸತ್ತವನನ್ನು ಬದುಕಿಸಿದ. ಗರ್ಭದೊಳಗೆ ಅಲ್ಲಿ ಹೋಗಿ ನಿಂತ ಅವ್ನು ನೋಡ್ತಿದ್ದಂತ ಪರೀಕ್ಷಿತ ಅಂದ್ರೆ ಅರ್ಥ ಏನಂದ್ರೆ ಪರಿತಃ ಅಂದ್ರೆ ಸುತ್ತಲೂ ಈಕ್ಷತೆ ನೋಡ್ತಾನೆ. ಅದು ಚಿಕ್ಕ ಮಗುವಿಗೆ ಆಶ್ಚರ್ಯ, ಇದೇನು ನನ್ನ ಸುತ್ತಮುತ್ತಲು ಯಾರೋ ಒಬ್ರು ಇಲ್ಲಿ ಇದ್ದಾರಲ್ಲ. ಸಣ್ಣ ಒಂದು ಹೆಬ್ಬೆರಳಿನ ಗಾತ್ರದ ಒಂದು ಶಕ್ತಿ, ನೀಲ ಬಣ್ಣ, ಪೀತಾಂಬರ ಹುಟ್ಟಿದೆ, ಕೈಯಲ್ಲಿ ಒಂದು ಗದೆ ಹಿಡ್ಕೊಂಡಿದೆ, ಸುತ್ತಲೂ ತಿರುಗ್ತಾ ಇದೆ. ನಿಮಗಾದ್ರೂ ಗೊತ್ತಾಗೋದಿಲ್ಲ. ನಮ್ಮದೇ ಹೆಚ್ಚಾಗಿರ್ತದೆ. ನಮ್ಮ ರಕ್ತ, ನಮ್ಮ ಮೂತ್ರ, ನಮ್ಮ ದುರ್ಗಂಧ, ನಾವು ಗರ್ಭಾಸನದಲ್ಲೇ ಅಲ್ಲಿ ಒಳಗಿರುವುದೇ ದೊಡ್ಡ ಸಂಗತಿ ಆಗಿಬಿಟ್ಟಿರ್ತದೆ. ನಮಗೇನು ಭಗವಂತ ಕಾಣಿಸ್ತಾನೆ? ಇಲ್ಲಿ ಹೊರಗೆ ಕಾಣಿಸೋದಿಲ್ಲ, ಗರ್ಭಗುಡಿಗೆ ಬಂದು ಇಲ್ಲೇ ಕಾಣಿಸೋದಿಲ್ಲ. ಗರ್ಭಗುಡಿಯಲ್ಲಿ ಅಲ್ಲೇನು ಕಾಣಿಸ್ತಾನೆ?
ದೇವಾಲಯದಲ್ಲಿ ಮಠ ಮಂದಿರದಲ್ಲೇ ಭಗವಂತ ನೋಡೋ ಶಕ್ತಿ ನಮಗಿಲ್ಲ. ಗರ್ಭದಲ್ಲಿ ಏನೂ ಗೊತ್ತೇ ಇರೋದಿಲ್ಲ, ಅಲ್ಲಿ ಭಗವಂತ ಏನು ಕಾಣೋದು. ಅವನಿಗೆ ಕಂಡ, ಅದರಿಂದ ಪರಿತಃ ತನ್ನ ಸುತ್ತಮುತ್ತಲು ಭಗವಂತನ ಕಂಡದನ್ನು ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂತು. ಇಷ್ಟಾದರೂ 9 ತಿಂಗಳು ಕಾಪಾಡಿದ. ಕೊನೆಗೊಂದು ದಿವಸ ಬ್ರಹ್ಮಾಸ್ತ್ರನು ಕೆಲಸ ಮಾಡಿ ಅಂತ ಬಿಟ್ಟ. ಬ್ರಹ್ಮಾಸ್ತ್ರ ಬಂದು ತಾಗಿತು, ಸತ್ತವನು ಮತ್ತೆ ಬದುಕಿಸಿದ. ಅವನ ಕೈ ಕಾಲೆಲ್ಲ ಸವರಿ ಬದುಕಿಸಿದ ಅಂತ ಮಹಾಭಾರತ ಹೇಳ್ತದೆ. ಸತ್ತವ್ರನ್ನ ಬದುಕಿಸೋದು ಸುಲಭವೋ, ಸಾಯ್ಲಿಕ್ಕೆ ಹೊಂಟವ್ರನ್ನ ಬದುಕಿಸೋದು ಸುಲಭವೋ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅಭಿಮನ್ಯುವನ್ನು ಬದುಕಿಸೋದು ಸುಲಭ ಇತ್ತು, ಅದು ಅವನು ಮಾಡಲಿಲ್ಲ. ಸತ್ತು ಹೋದವನ್ನ ಬದುಕಿಸೋದು ಯಾರಿಗೂ ಸಾಧ್ಯ ಇಲ್ಲ, ವೈದ್ಯರಿಗೂ ಸಾಧ್ಯ ಇಲ್ಲ. ವಿ ಆರ್ ಹೆಲ್ಪ್ಲೆಸ್ ಅಂತ ಕೈ ಚೆಲ್ಲಿ ಬಿಡ್ತಾರೆ, ಹೋಗಿಬಿಡ್ತಾರೆ. ಭಗವಂತ ಅಪೇಕ್ಷೆ ಬಿಟ್ಟರೆ ಮತ್ತೆ ಜೀವ ಒಳಗೆ ತರಬಹುದಷ್ಟೆ. ಇದು ಜಗತ್ತು ನಡೆಯೋ ರೀತಿ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಾವು ಸುತ್ತಮುತ್ತಲು ಅನೇಕ ಸಂಗತಿಗಳು ನಡೆದಿರ್ತವೆ. ಯಾರ್ಯಾರನ್ನೂ ನಾವು ಕಳ್ಕೊಂಡಿರ್ತೇವೆ, ಅಥವಾ ಯಾರ್ಯಾರು ಕಳ್ಕೊಂಡವ್ರಿಗೆ ಸಮಾಧಾನ ಹೇಳ್ಕೊತ ಪ್ರಸಂಗ ನಮಗೂ ಬಂದಿರ್ತದೆ. ಈ ಸಾವು ಹುಟ್ಟಿನ ನಡುವಿನ ಲೆಕ್ಕಾಚಾರ ನಮ್ಗೆ ಏನು ತಿಳಿಯುವಂಥದ್ದಲ್ಲ. ಇನ್ನು ನೋಡ್ಬೇಕಷ್ಟೆ. ಸಾಯದೆ ಬದುಕಿ ಉಳಿದವ್ರು ನೋಡಿ ಆಯ್ತು ದೇವ್ರ ಅನುಗ್ರಹ ಬದುಕಿ ಉಳಿದ, ಸತ್ತವ್ರು ನೋಡಿ ದೇವ್ರು ಕರ್ಕೊಂಡ ಅಂತ ಅನ್ಬೇಕಷ್ಟೇ ಹೊರತು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅಂತಸ್ಥ ಸರ್ವಭೂತ, ನಮ್ಮ ಎಲ್ಲ ಹೃದಯದ ಒಳಗಿದ್ದವನು ಬದುಕಿಸಿದ. ಗರ್ಭವನ್ನು ಸುತ್ತಲೂ ಆವರಿಸಿ ನಿಂತ. ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಸ್ತು ಅಮೋಘಂ. ಬ್ರಹ್ಮಾಸ್ತ್ರಕ್ಕೆ ಬೇರೆ ಪರಿಹಾರವೇ ಇಲ್ಲ. ಅದಕ್ಕೆ ಹೇಳ್ತಿರ್ತಾರೆ ಬ್ರಹ್ಮಾಸ್ತ್ರ ಇದು ಅಂತೇಳಿ, ಕೊನೆಯದದು. ಅದಕ್ಕೂ ವೈಷ್ಣವಂ ತೇಜ ಅಸಾಧ್ಯ ಸಮಶಾಮ್ಯ ಭಗವದ್ಭ. ಆದ್ರೆ ಕಾಯ್ಲಿಕ್ಕಿಂತ ಭಗವಂತನೇ ನಿಂತಾಗ ಬ್ರಹ್ಮಾಸ್ತ್ರ ಏನು ಮಾಡ್ತೀವಿ? ಕಾದ. ಏನು ಆಶ್ಚರ್ಯ, ಇದ್ರಲ್ಲಿ ಏನು ಆಶ್ಚರ್ಯ ಇದೆ? ಮಾಮಂಸ್ಥಾ ಹೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ ಯೈದಂ ಮಾಯಾ ದೇವ್ಯ ಸಜತ್ಯವತಿ ಹಂತ್ಯಜ. ಭಗವಂತ ಇಂಥದ್ದು ಮಾಡ್ತಿದ್ದಾನೆ, ಇದ್ರ ಬಗ್ಗೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಯಾರು. ಯಾಕಂದ್ರೆ ಅವನೇ ದೊಡ್ಡ ಆಶ್ಚರ್ಯ, ಸರ್ವಾಶ್ಚರ್ಯಮಯ ಅಂತ ಅವನು ಹೇಳ್ತಾರೆ. ಇದು ನಾವು ಯಾವತ್ತು ಮನನ ಮಾಡಬೇಕಾಗುವ ಸಂಗತಿ. ಭಗವಂತ ಎಷ್ಟು ದೊಡ್ಡ ಆಶ್ಚರ್ಯ ಅಂದರೆ, ನಮಗೆಲ್ಲ ಇವತ್ತು ಭಗವಂತ ಅಂದ್ರೆ ಏನೋ ಸಸಾರ. ಭಗವಂತ ಅಂದ್ರೆ ಏನು? ಯಾರೋ ಕೆಲವರು ಪೀತಾಂಬರ ಹುಟ್ಟಿರ್ತಾನೆ, ಕೈಯಲ್ಲಿ ಶಂಖಚಕ್ರ ಹಿಡಿದಿರ್ತಾನೆ, ಕೆಲವರು ಆಲೋಚನೆ ಮಾಡ್ತಾರೆ. ಇನ್ನು ಕೆಲವರು ಪಾರ್ವತಿ ಜೊತೆಗಿರ್ತಾನೆ, ಕೊಳ್ಳಲ್ಲೊಂದು ಹಾವು ಹಾಕೊಂಡಿರ್ತಾನೆ, ಚರ್ಮ ಹುಟ್ಟಿರ್ತಾನೆ, ತ್ರಿಶೂಲ ಹಿಡಿದಿರ್ತಾನೆ. ಭಗವಂತ ಅಂದ್ರೆ ಬಹಳ ಸುಲಭ ನಮಗೆ. ವಾಸ್ತವಿಕವಾಗಿ ನಮಗೆ ಭಗವಂತ ನಾಳೆ ಕಂಡಾಗ ಹೇಗಾಗ್ತದಂದ್ರೆ, ನಾವು ಏನೋ ತಿಳ್ಕೊಂಡಿದ್ದಿಲ್ಲ ಭಗವಂತ ಅಂದ್ರೆ ಇದು ಹೀಗಿದೆಯಾ ಭಗವಂತ ಅಂದ್ರೆ, ಭಗವತ್ ತತ್ವ ಜಗತ್ತಿನ ಮಹಾತತ್ವ ಇದು ಹೀಗಿದೆಯಾ ಅಂತ ಆಶ್ಚರ್ಯ ಆಗಿ ಹೋಗ್ತದೆ. ಇದು ಯಾಕೆ ಆಶ್ಚರ್ಯ ಆಗ್ತದೆ? ನನ್ನ ಅನುಭವನ ಹೇಳೋದಲ್ಲ. ಅರ್ಜುನನಿಗೆ ವಿಶ್ವರೂಪ ನೋಡಿದಾಗ ಅದು ಅನುಭವ. ಅದು ಅರ್ಜುನ ಮೊದಲು ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡವನೇ. ಅವನೇನು ವಿಶ್ವರೂಪದಲ್ಲಿ ಮೊದಲನೇ ಬಾರಿ ಸಾಕ್ಷಾತ್ಕರಿಸ್ಕೊಂಡದ್ದಲ್ಲ. ಅವನಿಗೆ ಭಗವಂತನ ನೋಡಿ ಗೊತ್ತಿದೆ, ಅಂತರಂಗದಲ್ಲಿ ಸಾಕ್ಷಾತ್ಕರಿಸ್ಕೊಂಡು ಗೊತ್ತಿದೆ. ಅಂಥವನಿಗೆ ವಿಶ್ವರೂಪ ನೋಡಿದಾಗ ಸರ್ವಾಶ್ಚರ್ಯದ ಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಜಗತ್ತಿನಲ್ಲಿ ಇಲ್ಲಿವರೆಗೆ ನಾವೇನು ಆಶ್ಚರ್ಯಗಳು ನೋಡಿದ್ದೀವಿ, ಎಲ್ಲ ಆಶ್ಚರ್ಯಕ್ಕಿಂತಲೂ ದೊಡ್ಡ ಆಶ್ಚರ್ಯ ಇದು ಅಂತ ಅದನ್ನ ನೋಡಿ ಬಹಳ ಹೊತ್ತು ನೋಡ್ಲಿಕ್ಕೆ ಆಗದೆ ಭಯ ಆಗಿ ಭೀತೋಸ್ಮಿ, ನನಗೆ ಸಾಕು ಈ ರೂಪವನ್ನು ಇನ್ನೂ ಹೆಚ್ಚು ನೋಡ್ಲಿಕ್ಕೆ ಆಗೋದಿಲ್ಲ. ಆ ಸಾವಿರಾರು ಕೈಗಳು, ಸಾವಿರಾರು ತಲೆ, ಭಯಂಕರವಾದ ಕೋರೆದಾಡೆ, ಕೆಂಡ ಕಾರುವ ಕಣ್ಣುಗಳು, ಎಲ್ಲೆಲ್ಲೂ ಒಳಗೆ ಎಲ್ಲರೂ ಅಲ್ಲೇ ಇದ್ದಾರೆ. ಇದು ಸಾಯ್ತು. ಸತ್ತೇ ಹೋಗಿರೋದು ನೋಡಿದಂತೆ. ಭೀಷ್ಮ ದ್ರೋಣ ಅವರೆಲ್ಲ ಸತ್ಯ ಹೋಗಿರೋದು ಕಾಣಿಸ್ತಂತೆ ಅವ್ರಿಗೆ. ಗಾಬರಿಯಾಗಿ ಸಾಕು, ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಆ ಹಿಂದಿನ ಹಳೆಯ ರೂಪನೇ ತೋರಿಸ್ತದೆ, ನಂಗೆ ಅಷ್ಟೇ ಸಾಕು ಒಂದೊಂದು. ಭಗವಂತನ ವಿಶ್ವರೂಪ ಅಷ್ಟು ಸರ್ವಾಶ್ಚರ್ಯವಯ ಆಗಿರ್ತದೆ. ಅವನೇ ಸರ್ವಾಶ್ಚರ್ಯ ಆದ್ಮೇಲೆ ಇನ್ನೇನಾಗಬೇಕಾಗಿದೆ? ಅದ್ರ ಭಗವಂತ ಇಂಥದ್ದು ಯಾರನ್ನೂ ಬದುಕಿಸ್ತಾನೆ, ಯಾರನ್ನೂ ಕೊಲ್ತಾನೆ ಏನೋ ಆಶ್ಚರ್ಯ ಅಲ್ಲ. ಆಯ್ತು. ಬ್ರಹ್ಮತೇಜೋ ವಿನಿರ್ಮುಕ್ತೈ ಆತ್ಮರೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣ ವಿಧಮಾಹ ಪೃಥಾಸತಿ. ಬ್ರಹ್ಮಾಸ್ತ್ರದಿಂದ ಪಾಂಡವರು ಕೃಷ್ಣನ ಮೂಲಕ ಸುರಕ್ಷಿತರಾದರು. ಮತ್ತವನು ದ್ವಾರಕೆಗೆ ಹೋಗ್ಲಿಕ್ಕೆ ತಯಾರಾಗಿ ನಿಂತ. ಆಗ ಕುಂತಿ ಅವನ ಬೆಳಿಗ್ಗೆ ಬಂದು ಪ್ರಾರ್ಥನೆ ಮಾಡಿರಲಿಲ್ಲ. ಏನು ಪ್ರಾರ್ಥನೆ ಮಾಡ್ತಾಳೆ ಅಂತನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಋಷಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತೆ ಋಷಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶ. ಶ್ರೀಕೃಷ್ಣಾರ್ಪಣ.